हरिः ओम्। भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैः स्तुष्ट्वागुंसस्तनूभिः, व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्ददातु। ओम शांति शांति शांति। शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु, तद्वक्तारमवतु, अवतु माम्, अवतु वक्तारम्। शांति शांति शांतिः। सहनाववतु सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ओम शांति शांति शांतिः। यो ब्रह्माणं विदधाति पूर्वं, यो वै वेदांश्च प्रहिणोति तस्मै तम्ह देवम् आत्मबुद्धि प्रकाशं ಮುಮುಕ್ಷುರು ವೈ ಶರಣಮಹಂ ಪ್ರಪದ್ಯೆ ಅನ್ನುವುದಾಗಿ ಪರಮಾತ್ಮನನ್ನ ನಾವು ಆಶ್ರಯಿಸಬೇಕು. ಹಾಗೆ ಪರಮಾತ್ಮನನ್ನ ಆಶ್ರಯಿಸಿದಾಗ ಅವನ ಒಂದು ಕೃಪಾ ಮಾತ್ರದಿಂದ ನಾವು ಈ ಯಾವ ಬ್ರಹ್ಮ ಅನ್ನುವುದು ಎರಡಾಗಿದೆ ಇಲ್ಲಿ. ಒಂದು ಪ್ರಪಂಚ ಎನ್ನುವುದು ಬ್ರಹ್ಮ, ಇನ್ನೊಂದು ಪರಮಾತ್ಮ ಎಂಬುದು ಬ್ರಹ್ಮ. ಪ್ರಪಂಚ ಎಂಬುದು ಬ್ರಹ್ಮ ಹೇಗಪ್ಪ ಅಂದ್ರೆ ಬೃಹಿ ವಿಸ್ತಾರೆ ಅಂತ ಪರಮಾತ್ಮನ ಭಾವವನ್ನೇ ವಿಸ್ತಾರಗೊಳಿಸಿಕೊಂಡು ಬೆಳೆದಿದೆ. ಅದರಲ್ಲಿ ಪರಮಾತ್ಮ ಭಾವ ಯಾವ ರೂಪದಲ್ಲಿದೆ ಅನೇಕ ಬಾರಿ ಹೇಳ್ಕೊಂಡ್ವಿ. ತನ್ಮಯ ಅನ್ನುವಾಗ ಸತ್ ಚಿತ್ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಹಾಗಾಗಿ ಪ್ರಪಂಚ ಎಂಬುದು ಬ್ರಹ್ಮ, ಪರಮಾತ್ಮ ಎಂಬುದು ಬ್ರಹ್ಮ. ಆದ್ದರಿಂದ ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಬ್ರಹ್ಮನಿಗೆ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನ ಕೊಟ್ಟು, ಬ್ರಹ್ಮನಿಗೆ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ವಿಜ್ಞಾನ ಕೊಟ್ಟು, ವೇದಜ್ಞಾನ ಕೊಟ್ಟು, ಯಾರು ನಮ್ಮ ಒಂದು ಇದರ ಒಳಗೆ ದೇವಾತ್ಮ ಬುದ್ಧಿ ಪ್ರಕಾಶಂ, ನಮ್ಮ ಒಳಗೆ ಆ ಆತ್ಮ ಬುದ್ಧಿ ಅಂದ್ರೆ ಯಾವುದು ಆತ್ಮವಾಗಿ ನಮ್ಮನ್ನ ನಿಜವಾಗಿ ಬೆಳಗಿಸ್ತಾ ಇದೆಯೋ, ನಾವು ಯಾವುದನ್ನೋ ನಾನು ಅಂತ ಏನು ಭಾವಿಸಿದ್ದೇವೋ ಅದು ನಾನಲ್ಲ, ಆ ಒಳಗಡೆ ಯಾವುದು ನಿಜವಾದ ಆತ್ಮ ಆಗಿದೆಯೋ ಅದು ಎಂಬ ಅರಿವನ್ನ ಉಂಟು ಮಾಡಿ ಕೊಡುವವನು ಪರಮಾತ್ಮ. ಆದ್ರಿಂದ ನಾವು ನಮಗೆ ಈ ಒಂದು ಬಂಧನದಿಂದ ಕಾಮ ಕ್ರೋಧ ಲೋಭ ಮೋಹಾದಿಗಳ ಸತ್ವರಜಸ್ತಮೋ ಗುಣಗಳ ಬಿಡುಗಡೆ ಬೇಕು ಅಂದ್ರೆ ಆ ಪರಮಾತ್ಮನನ್ನೇ ಆಶ್ರಯಿಸಬೇಕು ಅನ್ನುವುದಾಗಿ ನಮ್ಗೆ ಹಿಂದೇನೋ ಹೇಳಿದ್ರು. ವೇದಾಹಮೇತಂ ಪುರುಷಂ ಅನ್ನುವಲ್ಲಿ, ಹಾಗೆ ಏಕೋಹಂಸಃ ಅನ್ನುವ ಮಂತ್ರದಲ್ಲಿ ಕೂಡ
ಆ ತಮೇವ ವಿದಿತ್ವ ಅತಿ ಮೃತ್ಯು ಮೇತಿ. ಅದರಿಂದ ಪರಮಾರ್ಥ ತತ್ವವನ್ನ ತಿಳಿದಾಗಲೇ ನಾವು ಈ ಪ್ರತಿ ಕ್ಷಣದಲ್ಲಿ ಬದಲಾವಣೆಯನ್ನ ಹೊಂದುತ್ತಾ ಇರುವಂತಹ ಈ ಪ್ರಪಂಚದಿಂದ ಬಿಡುಗಡೆಯನ್ನ ಹೊಂದಿ ನಿತ್ಯವಾಗಿರುವ ನೆಲೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವುದನ್ನ ನಾವು ಪರಿಭಾವಿಸಿಕೊಂಡ್ವಿ. ಆದ್ರಿಂದ ಇದ್ರಲ್ಲಿ ನಾವು ನೋಡುವಾಗ ಸುಮ್ನೆ ನೆನಪು ಮಾಡ್ಕೊಳ್ಳೋದಷ್ಟೇ. ಅಂದ್ರೆ ಬ್ರಹ್ಮನನ್ನ ಸೃಷ್ಟಿ ಮಾಡಿ, ಬ್ರಹ್ಮನಿಗೆ ಶಕ್ತಿ ಕೊಟ್ಟು, ಬ್ರಹ್ಮನಿಗೆ ವಿವೇಕ ಕೊಟ್ಟು, ಬ್ರಹ್ಮನಿಗೆ ವಿಜ್ಞಾನ ಕೊಟ್ಟು ಸೃಷ್ಟಿ ಮಾಡು ತಾನೇ ಮಾಡ್ಬೋದು ತಾನೆ. ಆದ್ರೆ ಪರಮಾತ್ಮನ ನಿಯಮ ವಿಭಿನ್ನವಾಗಿರುತ್ತೆ. ಹಾಗೆ ನಾವು ಈ ದೃಷ್ಟಾಂತವನ್ನ ನೋಡುವಾಗ ಭೀಷ್ಮರ ಹತ್ತಿರ ಯುಧಿಷ್ಠಿರಾದಿಗಳನ್ನ ಕರ್ಕೊಂಡು ಬಂದ ಕೃಷ್ಣ. ಭೀಷ್ಮರು ಶರಶಯ್ಯೆಯಲ್ಲಿದ್ದಾರೆ, ಭೀಷ್ಮರು ಸ್ತೋತ್ರ ಮಾಡ್ತಾ ಇದ್ದಾರೆ. ಭೀಷ್ಮರ ಸ್ತೋತ್ರಕ್ಕೋಸ್ಕರನೇ, ಅಂದ್ರೆ ಭೀಷ್ಮರ ಸ್ತೋತ್ರದಿಂದ ಸೆಳೆಯಲ್ಪಟ್ಟವನಾಗಿ ಅಲ್ಲಿಗೆ ಬಂದಿದ್ದಾನೆ. ಆಗ ಭೀಷ್ಮರಿಗೆ ಕೃಷ್ಣ ಹೇಳ್ದ, ಯುಧಿಷ್ಠಿರಾದಿಗಳಿಗೆ ನೀವು ನಿಮ್ಮ ಅನುಭವದ ಪಾಠನ ಹೇಳಿ, ಧರ್ಮನ ಹೇಳಿ, ರಾಜಧರ್ಮ ವರ್ಣಾಶ್ರಮ ಧರ್ಮ ಎಲ್ಲ ಹೇಳಿ ಅಂತ. ಆಗ ಭೀಷ್ಮರು ಹೇಳ್ತಾರೆ, ನನ್ನ ಸ್ಥಿತಿ ನೀನೇ ನೋಡ್ತಾ ಇದೀಯೇ, ಎಷ್ಟು ದಿವಸ ಆಯ್ತು ನಾನು ಕೆಳಗೆ ಬಿದ್ದು. 15 ದಿವಸದ ಮೇಲಾಯ್ತು ನಾನು ಕೆಳಗೆ ಬಿದ್ದು. 18ನೇ ದಿನ ಇರಬಹುದು. ಮತ್ತೆ ಆಹಾರಾದಿಗಳು ಏನೂ ಇಲ್ಲ, ಬಾಣಗಳಿಂದ ಚುಚ್ಚಿಸ್ಕೊಂಡು ಮಲ್ಕೊಂಡಿದ್ದೇನೆ. ಹಾಗಿರುವ ನನ್ನಲ್ಲಿ ಯಾವ ರೀತಿಯ ಶಕ್ತಿ ಇರಬಹುದು? ನನಗೆ ಕೇವಲ ಮತ್ತೆ ನನಗೆಲ್ಲ ಮರ್ತೋಗ್ಬಿಟ್ಟಿದೆ, ಮರು ಬಂದಿದೆ. ಯಾಕೆಂದ್ರೆ ನನಗೆ ಪರಮಾತ್ಮ ಮಾತ್ರ, ಇನ್ನೇನು ಬೇಡ ಅನ್ನುವ ಸ್ಥಿತಿಯನ್ನ ನಾನು ತಲುಪಿದ್ದೇನೆ ಅಂತ ಎಲ್ಲ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನಿನಗೆ ಯಾಕೆ, ನಾನು ನಿನಗೆ ಶಕ್ತಿ ಕೊಡ್ತೇನೆ, ನಾನು ನಿನಗೆ ಯುಕ್ತಿ ಕೊಡ್ತೇನೆ, ನಾನು ನಿನಗೆ ಸ್ಮರಣೆ ಕೊಡ್ತೇನೆ, ನಾನು ನಿನಗೆ ಭಾಷೆ ಕೊಡ್ತೇನೆ, ನಾನು ನಿನಗೆ ವಿದ್ಯೆ ಕೊಡ್ತೇನೆ, ನೀನ್ ಹೇಳು. ಅದ್ರ ಬದಲು ತಾನು ಹೇಳ್ಬೋದಲ್ಲ. ಅದನ್ನ ಭೀಷ್ಮರು ಕೇಳ್ತಾರೆ. ನೋಡಪ್ಪ, ಸೂರ್ಯನ ಉರಿತಾ ಇದ್ದಾನೆ ಅಂತ ಸೂರ್ಯನಿಗೆ ಯಾರಾದ್ರೂ ಒಂದು ಕ್ರೆಡಿಟ್ ಕೊಡ್ಬೇಕಾ? ಇಲ್ಲ. ಆ ರೀತಿಯಲ್ಲಿ ನನ್ನನ್ನ ಲೋಕ ಸ್ಮರಿಸ್ಬೇಕು, ನನಗೆ ಲೋಕ ಒಂದು ಕ್ರೆಡಿಟ್ ಕೊಡ್ಬೇಕು ಅಂತ ನನ್ನದಲ್ಲ. ನಿನ್ನನ್ನ ಲೋಕ ಗುರುತಿಸ್ಬೇಕು, ನಿನ್ನನ್ನ ಲೋಕ ಆಧರಿಸ್ಬೇಕು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಯಾಕೆ ಈ ಮಾತು ನೆನಪಿಸ್ಕೊಳ್ತಿರೋದು ಅಂದ್ರೆ, ಪ್ರಪಂಚ ಎನ್ನುವುದನ್ನ ನಾವು ಹಿಂದೇನೋ ಒಂದ್ಸಲ ಹೇಳ್ಕೊಂಡ್ವಿ. ಭಟ್ಟಾದ್ರಿಪಾದ ತಿರಿ ಹೇಳುವಾಗ ಪ್ರಪಂಚವನ್ನ ಪರಮಾತ್ಮ ಯಾಕೆ ಸೃಷ್ಟಿ ಮಾಡಿದಾನೆ ಅಂದ್ರೆ ಅವನನ್ನು ಸೇರಕ್ಕೋಸ್ಕರನೇ. ಅಂದ್ರೆ ಅವನಿಂದ ವಿಕಾಸಗೊಂಡು ಬಂದಿದೆ, ಈ ಹಿಡೀನೇ ಹಿಡ್ಕೊಂಡು ಅವನ ಕಡೆಗೆ ಹೋಗೋದಕ್ಕೋಸ್ಕರನೇ. ಇಂಥ ಒಂದು ತತ್ವವನ್ನೇ ಭೀಷ್ಮರ ಮೂಲಕ ಕೂಡ ನಮ್ಗೆ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಆದ್ರಿಂದ ನಾವು ಆ ಪರಮಾತ್ಮನನ್ನ ಸೇರುವುದಕ್ಕೆ ಬೇಕಾದಂತ ಆತ್ಮಜ್ಞಾನವನ್ನ, ಅಂದ್ರೆ ಎಲ್ಲವೂ ಕೂಡ ಆತ್ಮನ ಒಂದು ಬೆಳಕಿನಿಂದ, ಆತ್ಮನ ಒಂದು ಚೈತನ್ಯದಿಂದ, ಆತ್ಮನ ಒಂದು ಸ್ಫೂರ್ತಿಯಿಂದ ಪ್ರಕಾಶಿತಗೊಂಡು ಪ್ರಾಣಗಳು, ಬುದ್ಧಿಯು, ಮನವು, ಇಂದ್ರಿಯಗಳು ಮತ್ತೆ ಲೋಕಾತ್ಮಕವಾಗಿರುವಂತ ಎಲ್ಲ ವಿಷಯಗಳು ನಡೀತಾ ಇದೆ. ಅದನ್ನ ಅವನು ದೇವಾತ್ಮ ಪ್ರಕಾಶಕ, ಅದನ್ನ ಅವನು ತೋರಿಸಿಕೊಡ್ತಾನೆ. ಆದ್ರಿಂದ ನಾವು ಅವನನ್ನ ಆಶ್ರಯಿಸಬೇಕು ಅನ್ನೋದನ್ನ ನೆನ್ನೆ ನೋಡಿದ್ವಿ. ಇನ್ನು ದೇವಾತ್ಮ ಪ್ರಕಾಶ ಬದಲು ಪ್ರಸಾದ ಅನ್ನುವುದು ಬಂದಾಗ, ಪ್ರಸಾದ ಅಂದ್ರೆ ಏನು? ತಿಳಿಯಾಗಿರೋದು ಅಂದ್ರೆ ಮಧ್ಯ ಮಧ್ಯದಲ್ಲಿ ಅಡ್ಡಗಳು ಇಲ್ಲದೆ ಇರೋದು ಅಂತ ಅರ್ಥ. ಅಡ್ಡಗಳು ಅಂದ್ರೆ ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಅವುಗಳಿಗೆ ಮೂಲವಾದ ಸತ್ವ, ರಜಸ್, ತಮಸ್ ಇವೆಲ್ಲ ಅಡಚಣೆಗಳು. ಆ ಯಾವ ಅಡಚಣೆಗಳು ಇಲ್ಲ ಅಂದ್ರೇನು? ಶುದ್ಧವಾಗಿದೆ, ತಿಳಿಯಾಗಿದೆ. ಅಂದ್ರೆ ಆ ಕಡೆಯಲ್ಲಿ ನಿಂತ್ರೆ ಒಳಗಡೆವರೆಗೆ ಒಂದೇ ನೇರದ ಒಂದು ದೃಷ್ಟಿಕೋನ ಇದೆ. ಒಂದೇ ನೇರದ ದೃಷ್ಟಿಕೋನ ಯಾವುದು? ನಾವು ನಿನ್ನೆ ಕಟ್ಟವನ್ನ ನೋಡಿದಂತೆ, ವಿಷಯಗಳು, ವಿಷಯಕ್ಕಿಂತ ಪರ ಇಂದ್ರಿಯ, ಇಂದ್ರಿಯಕ್ಕಿಂತ ಪರ ಮನ, ಮನಕ್ಕಿಂತ ಪರ ಬುದ್ಧಿ, ಬುದ್ಧಿಗಿಂತ ಪರ ಪ್ರಾಣ, ಪ್ರಾಣಕ್ಕಿಂತ ಪರ. ಹಾಗೆ ಆ ಒಂದೇ ನೇರದಲ್ಲಿ ಈ ಎಲ್ಲವೂ ಇದ್ದಾಗ ಅದನ್ನ ಪ್ರಸಾದ ಅಂತ ಕರೀತಾರೆ. ಆದ್ರಿಂದಲೇ ವಾಲ್ಮೀಕಿಗಳು ಅಕರ್ದಮಮಿದಂ ಪ್ರಸನ್ನಾಂಬು ಎಂಬುದಾಗಿ ತಮಸಾ ನದಿಯ ನೀರನ್ನ ಹೇಳುವಾಗ ಹೇಳ್ತಾರೆ.
ಅದರಲ್ಲಿ ನೋಡಿದರೆ ಕೆಳಗಡೆಯವರೆಗಿನ ಎಲ್ಲವೂ ಸುಸ್ಪಷ್ಟ ಕಾಣಬೇಕು. ಮಸ್ಕಲ್ಲ, ಸುಸ್ಪಷ್ಟ. ಆ ರೀತಿಯಾದ ಅರಿವು, ಅದನ್ನ ಪ್ರಸಾದ, ಪ್ರಸನ್ನ ಅಂತ ಹೇಳ್ತಾರೆ. ಗೀತಾಚಾರ್ಯ ಕೂಡ ಅದನ್ನ ಹೇಳ್ತಾನೆ. ಆದ್ರಿಂದ ಆ ರೀತಿಯಾದ ಆತ್ಮ ಪ್ರಸಾದ ಬಂದಾಗ ಅಂದ್ರೆ ಅರ್ಥ ಏನು? ಅಲ್ಲಿ ನಿಂತಾಗ ಅಂದ್ರೆ ವಿಷಯದ ನೆಲೆಯಲ್ಲಿ ನಿಂತಾಗ ಯಾವುದು ಕಾಣ್ಬೇಕು? ಒಳಗಡೆ ಇರುವ ಆತ್ಮ ಚೈತನ್ಯ ಕಾಣ್ಬೇಕು. ಅಲ್ಲಿಯವರೆಗಿನ ಒಂದೇ ನೇರದ ಇದನ್ನ ಇದೆಯಲ್ವಾ, ಅದು ಪ್ರಸಾದ. ಆ ರೀತಿಯಾಗಿ ಆತ್ಮ ಪ್ರಸಾದ ಆಗಬೇಕಾದ್ರು ಅಂದ್ರೆ ಅಡಚಣೆಗಳೆಲ್ಲ ದೂರ ಆಗಿ ತಿಳಿಯಾದ ವಾತಾವರಣ ಆಗಬೇಕಾದ್ರು ಅದು ಕೂಡ ಪರಮಾತ್ಮನ ಕೃಪೆಯಿಂದನೇ ಸಾಧ್ಯ. ಆದ್ರಿಂದ ನಾನು ಪರಮಾತ್ಮನನ್ನ ಮೊರೆ ಹೋಗ್ತೇನೆ, ಪರಮಾತ್ಮನನ್ನ ಆಶ್ರಯಿಸ್ತೇನೆ. ಆ ಪರಮಾತ್ಮನ ಕೃಪೆಯಿಂದ ಈ ಯಾವುದು ಅಡಚಣೆಗಳು ಒದಗಿದೆ, ಯಾವ ಅಡಚಣೆಗಳಿಂದ ನಾನು ನನ್ನತನವನ್ನ ಕಾಣದೆ ಹೋಗಿದ್ದೇನೆ, ಆ ನನ್ನತನವನ್ನ ಕಾಣುವುದಕ್ಕೆ ಅದು ಸಹಾಯ ಮಾಡ್ಲಿ ಅನ್ನುವುದಾಗಿ ನಾವು ಹಿಂದಿನ ಮಂತ್ರವನ್ನ ನೋಡ್ಕೊಂಡ್ವಿ. ಹಾಗೆ ನೋಡುವಾಗಲೇನೆ ಯಾರು ಎಲ್ಲಕ್ಕೆ ಮೂಲದಲ್ಲಿದ್ದಾನೋ ಅವನೇ ಅದರ ಫಲಕ್ಕೂ ಮೂಲನಾಗುತ್ತಾನೆ. ಅಂದ್ರೆ ಉದಾಹರಣೆಗೆ ನಾವು ನಿನ್ನೆ ನೋಡಿದ್ದು, ಕೊಡಲಿ ಇದ್ದರೆ ಕೊಡಲಿ ಅಲ್ಲಿ ಪಾಪ ಅನ್ನುವುದು ಸಾಧುವಾಗ್ಲಿ ಅಸಾಧುವಾಗ್ಲಿ ಕೆಲಸ ಯಾರಿಂದ ನಡೆಯುತ್ತೆ? ಪರಮಾತ್ಮ ಪ್ರೇರಣೆಯಿಂದ ನಡೆಯುತ್ತೆ. ಪರಮಾತ್ಮ ಪ್ರೇರಣೆಯಿಂದ ನಡೆದ ಮೇಲೆ ಅದರ ಫಲ ಯಾರಿಗೆ? ಪರಮಾತ್ಮನಿಗೆ. ಆಗ್ಲೂ ಕೂಡ ಮನಸ್ಸು ಹೇಗಿರುತ್ತೆ? ತಿಳಿಯಾಗಿರುತ್ತೆ, ಪ್ರಸನ್ನವಾಗಿರುತ್ತೆ. ಆ ರೀತಿಯಾದ ಆತ್ಮಬುದ್ಧಿ ಪ್ರಸಾದ ಅನ್ನುವಂತ ಪ್ರಕಾಶ ಅನ್ನುವುದನ್ನ ಯಾವ ಪರಮಾತ್ಮ ಕರುಣಿಸಿಕೊಡ್ತಾನೋ ಅವನನ್ನ ನಾವು ಆಶ್ರಯಿಸಿ ಈ ಒಂದು ಇದರಿಂದ ಬಿಡುಗಡೆಯನ್ನ ಹೊಂದಬೇಕು ಅನ್ನುವುದನ್ನ ನೋಡಿ ಈಗ ನಾವು ಮುಂದಿನ ಮಂತ್ರ 19ನೆಯ ಮಂತ್ರಕ್ಕೆ ಬರ್ತಿದ್ದೇವೆ. ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ, ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಅಮೃತಸ್ಯ ಪರಂ ಸೇತುಂ, ಅಮೃತಸ್ಯ ಪರಂ ಸೇತುಂ ದಗ್ಧೇಂದನಮಿವ ಅನಲಂ, ದಗ್ಧೇಂದನಮಿವ ಅನಲಂ. ಆ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ ನಿಷ್ಕಲ, ಅವನಿಗೆ ಯಾವ ಅವಯವಗಳು ಇಲ್ಲ. ಮತ್ತೆ ನಿಷ್ಕ್ರಿಯ, ಅವಯವ ಇದ್ರೆ ಕೈ ಇದ್ರೆ ಹಿಡ್ಕೋಬೇಕು ಅನ್ನತ್ತೆ, ಕುಟ್ಬೇಕು ಅನ್ನತ್ತೆ, ಗುದ್ದಬೇಕು. ಆತರ ಕೈ ಇಲ್ಲ ಅಂದ್ರೆ ಕಲೆ ಇಲ್ಲ, ಕಲೆ ಇಲ್ಲ ಅಂದ್ಮೇಲೆ ಕ್ರಿಯೆನೂ ಇಲ್ಲ. ನಿಷ್ಕಲ ನಿಷ್ಕ್ರಿಯ. ಕಲಾ ಅಂದಾಗ ಮತ್ತೆ ಸತ್ವರಜಸ್ ತಮಸ್ಸು, ಅದರಿಂದ ಮುಂದಕ್ಕೆ ನಾವು ಹೇಳಿಕೊಂಡಂತ ಅನಂತ ಕಲೆ ಯಾವುದನ್ನ ತಗೊಂಡ್ರು ಕೂಡ ಕಲೆ ಇದ್ರೆ ಕ್ರಿಯೆ, ಆದ್ರಿಂದ ಕಲೆ ಇಲ್ಲ, ಕ್ರಿಯೆ ಕೂಡ ಇಲ್ಲ. ಆದ್ರಿಂದ ಕಲೆ ಕ್ರಿಯೆ ಇಲ್ಲ ಆದ್ಮೇಲೆ ಕ್ರಿಯೆ ಇದ್ದಾಗ ಏನಾಗುತ್ತೆ? ಪರಿಪೋಟಿ ಬರುತ್ತೆ ಕ್ರಿಯೆ ಇದ್ದಾಗ. ಅದನ್ನೇ ನಾವು ಪ್ರಶ್ನೋಪನಿಷತ್ತಿನ ಉದಾಹರಣೆ ಅನೇಕ ಬಾರಿ ನೋಡಿದ್ವಿ. ನಾನು 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 ಅಂತ ನೋಡುವುದು ಒಂದು ಕ್ರಿಯೆ, ಕೇಳುವುದು ಒಂದು ಕ್ರಿಯೆ, ತಿನ್ನುವುದು ಒಂದು ಕ್ರಿಯೆ. ಆ ಕ್ರಿಯೆಗಳಿದ್ದಾಗ ನನ್ನಿಂದ ನನ್ನಿಂದ ಅನ್ನುವ ಭಾವ ಅದು ಇಲ್ಲದೆ ಇದ್ದಾಗ ಶಾಂತ. ಯಾವುದಕ್ಕೆ ಯಾವುದರ ಜೊತೆ ಸ್ಪರ್ಧೆ, ಯಾವುದಕ್ಕೆ ಯಾವುದರ ಜೊತೆ ಹೋರಾಟ, ಯಾವುದು ಯಾವುದನ್ನ ನಾನು ಅನ್ನೋದು ಅದಿಲ್ಲ. ಆದ್ರಿಂದ ಶಾಂತ. ಆದ್ರಿಂದಲೇ ಗೀತಾಚಾರ್ಯ ಹೇಳುವಾಗ ನಾವು ಕೆಲಸ ಮಾಡೋದು ಯಾತಕ್ಕೆ ಅದು ಹೇಳ್ಕೊಂಡಿದ್ದೇವೆ. ಏನು? ಹೇಯೋಪಾದೇಯ. ಹೇಯ ಅಂದ್ರೆ ಬಿಸಾಕೋದು, ಉಪಾದೇಯ ಅಂದ್ರೆ ತಂದ್ಕೊಳ್ಳೋದು. ದೇವಿಗೆ ಹೇಯೋಪಾದೇಯ ವರ್ಜಿತ ಹೇಳ್ತೇವಲ್ವಾ, ಹಾಗೆ ನಾವು ಇಷ್ಟವಾದದ್ದನ್ನ ಪಡ್ಕೊಳ್ಳೋದು, ಅನಿಷ್ಟವಾದದ್ದನ್ನ ದೂರ ಮಾಡೋದು. ಇಷ್ಟಾನಿಷ್ಟ ಪ್ರಾಪ್ತಿ, ಇಷ್ಟವಾದದ್ದನ್ನ ಪ್ರಾಪ್ತಿ, ಅನಿಷ್ಟವಾದದ್ದನ್ನ ಪರಿಹಾರ. ಇದು ಕೆಲಸಕ್ಕೆ ಇರೋ ಪರಮಧ್ಯೇಯನೇ. ಅದು ಕೆಲಸ ಅಂದ್ರೆ ಕೆಲಸದ ಉದ್ದೇಶನೇ ಇಷ್ಟವಾದದ್ದನ್ನ ಪಡ್ಕೊಳ್ಳೋದು, ಅನಿಷ್ಟವಾದದ್ದನ್ನ ಬಿಸಾಕೋದು. ಇದು ಎರಡೇ ಕೆಲಸದ, ಅದು ಯಾವ ಕೆಲಸ ಆದ್ರೂ ಆಗ್ಲಿ, ಅಂದ್ರೆ ಕೈಯಿಂದ ಕಣ್ಣಿಂದ ಯಾವುದರಿಂದ ಮಾಡುವಾಗ ಅದು ಎರಡೂ ಇಲ್ಲ ಅಂತ ಆದ್ರೆ ಹೋರಾಟ ಇಲ್ಲ. ಆದ್ರಿಂದಲೇ ಗೀತಾಚಾರ್ಯ ಹೇಳುವಾಗ ನ ಅನವಾಪ್ತವ್ಯಂ ನ ಆಪ್ತವ್ಯಂ, ನಾನು ಪಡ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ. ನನ್ನ ಹತ್ರ ಇಲ್ವೇ, ನನ್ನ ಹತ್ರ ಇಲ್ಲ, ಅದನ್ನ ನಾನು ಪಡ್ಕೋಬೇಕು ಅದು ಇಲ್ಲ. ಆದ್ರಿಂದ ನಾನು ಆದ್ರೆ ನಾನು ಯಾವಾಗ್ಲೂ
ಕೂಡ ಆದ್ರಿಂದಲೇ ನಮೇ ಪಾರ್ಥ ಕಿಂಚನ, ನನ್ಗೇನು ಇಲ್ಲ, ಆದ್ರಿಂದ ಪಡ್ಕೊಂಡಿಲ್ಲಪ್ಪ, ನನ್ನ ಹತ್ರ ಅದಿಲ್ಲಪ್ಪ, ಅದ್ ನಾನ್ ಪಡ್ಕೊಳ್ಬೇಕು ಅನ್ನೋಂಥದ್ದಿಲ್ಲ. ಅಯ್ಯೋ ಇದ್ ಯಾವ್ದೋ ಪಡ್ಕೊಂಡ್ಬಿಟ್ಟಿದ್ದೇನೆ, ಇದ್ ಬೇಡ ಇನ್ನೊಂದ್, ಆ ಥರನೂ ಇಲ್ಲ. ಆದ್ರಿಂದ ಪರಮಾತ್ಮ ಶಾಂತನಾಗಿದ್ದಾನೆ. ಅಂದ್ರೆ ನೋಡಿ, ನಿಷ್ಕಲ ಅನ್ನೋ ಬೇಸಿಂದ, ಕಲಾ ಅಂದ್ರೆ ಅವಯವ ಇಲ್ಲ, ಆದ್ರಿಂದ ಕ್ರಿಯೆ ಇಲ್ಲ. ಅವಯವ ಇಲ್ಲ, ಕ್ರಿಯೆ ಇಲ್ಲ. ಕ್ರಿಯೆ ಇಲ್ಲ ಅಂದ್ಮೇಲೆ ಹೋರಾಟ ಇಲ್ಲ, ಬಡಿದಾಟ ಇಲ್ಲ, ಶಾಂತತೆ, ಶಾಂತವಾಗಿದ್ದಾನೆ. ಆದ್ರಿಂದಲೇ ನಿರವದ್ಯಂ, ಎಲ್ಲ ಕಡೆಯಲ್ಲೂ ಕೂಡ ಪೂಜ್ಯನಾಗಿದ್ದಾನೆ, ಎಲ್ಲರಿಂದಲೂ ಕೂಡ ಸ್ತುತಿಸಲ್ಪಡುವವನಾಗಿದ್ದಾನೆ. ಮತ್ತೆ ಅದೇ ಕಾರಣದಿಂದನೇ ನಿರಂಜನ, ಯಾವ ಮಸಿ ಮೆತ್ಕೊಳ್ಳೋದು, ಅಂಜನ ಮಸಿ, ನಿರಂಜನ ಯಾವ ಮಸಿ ಇಲ್ಲ. ಯಾವ ಮಸಿ ಯಾಕಿಲ್ಲ ಅಂದ್ರೆ, ಬೇಕು ಅನ್ನುವ ಹೋರಾಟ ಇಲ್ಲ. ಹೋರಾಟ ಇದ್ದಾಗ ಅಸೂಯ ಮಾತ್ಸರ್ಯಾದಿಗಳು, ಅದರಿಂದ ರಾಗದ್ವೇಷಗಳು, ಅದರಿಂದ ಮಸಿ. ಆದ್ರೆ ಈಗ ಅದು ಇಲ್ಲ. ಹಾಗಾಗಿ ಪರಮಾತ್ಮ ನಿಷ್ಕಲ, ನಿಷ್ಕ್ರಿಯ, ಮತ್ತೆ ಶಾಂತ, ನಿರವದ್ಯ, ನಿರಂಜನ. ಆ ಬ್ರಹ್ಮ ಅವನು ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ? ಅಮೃತಸ್ಯ ಪರಂ, ಅಮೃತದ ಪರಧಾಮ ಇದೆಯಲ್ಲ, ಅಂದ್ರೆ ಅಮೃತ ಎನ್ನುವುದು ಕೂಡ ಒಂದು ನೆಲೆ ಅಷ್ಟೇ. ಇದನ್ನು ಮತ್ತೆ ನಾವು ಉದಾಹರಣೆ ನೋಡೋದಾದ್ರೆ, ಪರೀಕ್ಷಿತನಿಗೆ ಶುಕಮುನಿಗಳು ಇದನ್ನ ಹೇಳಕ್ಕೆ ಕೂತಾಗ, ಕಥೆಯನ್ನ ಹೇಳುವುದಕ್ಕೆ ಕೂತಾಗ, ದೇವತೆಗಳು ಅಮೃತವನ್ನ ತಗೊಂಡು ಬಂದ್ರು. ಇದು ಹೇಳ್ಕೊಂಡಿದ್ದೇವೆ ಅನೇಕ ಬಾರಿನೇ. ತಡಿರಿ ತಡಿರಿ, ನಾವು ಪರೀಕ್ಷಿತನಿಗೆ ಅಮೃತವನ್ನ ಕೊಟ್ಬಿಡ್ತೇವೆ, ನೀವು ಕಥಾಮೃತವನ್ನ ನಮಗೆ ಕೊಡಿ ಅಂತ ದೇವತೆಗಳು ಹೇಳಿದಾಗ, ಕ್ವ ಸುಧಾ ಕ್ವ ಕಥಾ ಅಂತ ಹೇಳಿದ್ರು ಶುಕಮುನಿಗಳು. ಅಂದ್ರೆ ಅಮೃತ ಏನ್ ಮಾಡುತ್ತೆ? ತತ್ಕ್ಷಣದಲ್ಲಿ ಬಂದೆರಗುವ ಮೃತ್ಯುವನ್ನ ತಪ್ಪಿಸುತ್ತೆ, ಆನಂತರ ಮೇಲಿನ ಲೋಕದ ಭೋಗಗಳನ್ನ ಕೊಡುತ್ತೆ. ಆದರೆ ಕುಡಿದ ಅಮೃತ ಅದರದ್ದು ಕೆಲಸ ಮುಗಿಯುತ್ತಲ್ಲ, ಅಮೃತದ ಕಣ ಮುಗಿದ ಮೇಲೆ ಮತ್ತೆ ಬರ್ಬೇಕು. ಆದರೆ ಕಥಾಮೃತ ಅಂದ್ರೆ ಪರಮಾತ್ಮನ ಆಶ್ರಯ ಪಡೆದು ಬಿಟ್ಟ ಮೇಲೆ ಮತ್ತೆ ಹಿಂತಿರುಗಿ ಬರುವಂಥದ್ದು ಇಲ್ಲ. ಆದ್ರಿಂದ ಅಮೃತಕ್ಕೆ ಇದು ಈಕ್ವಲ್ ಆಗಲ್ಲ, ಕಥಾಮೃತ ಅಂದ್ರೆ ಪರಮಾತ್ಮ. ಆ ರೀತಿಯಲ್ಲಿ ಇಲ್ಲಿ ಅಮೃತವನ್ನು ಮೀರಿದ ಒಂದು ಧಾಮ ಇದೆಯಲ್ಲ, ಆ ಪರಾತ್ಪರ ಧಾಮ, ಅದಕ್ಕೆ ಇದು ಸೇತು. ಯಾವುದು ಸೇತು? ಅಮೃತಸ್ಯ ಪರಂ ಸೇತುಂ ಅಂದಾಗ ಪರಮಾತ್ಮನೇ ಸೇತು. ಆದ್ರಿಂದಲೇ ಪರಮಾತ್ಮನನ್ನ ನಾವು ಆಶ್ರಯಿಸಬೇಕು. ಆದ್ರಿಂದಲೇ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅನ್ನುವ ಮಾತು ಅಲ್ಲಿದೆ. ಅದಕ್ಕೆ ನಾವು ಹೇಳ್ಕೊಂಡಿದ್ದೇನು? ಬ್ರಹ್ಮನಿಂದ ಬ್ರಹ್ಮನ ಕಡೆಗೆ ಹೋಗೋದು. ಬ್ರಹ್ಮ ಯಾವುದು? ವಿಸ್ತಾರ, ಬೃಹ ವಿಸ್ತಾರೆ ಅಂತ ತಕೊಂಡಾಗ ಆ ಪರಾತ್ಪರ ವಸ್ತುನೇ ವಿಸ್ತಾರವಾಗಿ ಬೆಳೆದು ಈ ಪ್ರಪಂಚ ಆಗಿದೆ. ಆದ್ರಿಂದಲೇ ಈ ಪ್ರಪಂಚ ಬ್ರಹ್ಮನಿಗಿಂತ ಬೇರೆ ಅಲ್ಲ, ಪ್ರಪಂಚ ಪರಮಾತ್ಮನಿಗಿಂತ ಬೇರೆ ಅಲ್ಲ. ಹೇಗೆ ಅಲ್ಲ ಅಂದ್ರೆ ಅದನ್ನು ಮತ್ತೆ ಮತ್ತೆ ಹೇಳಿಕೊಂಡಿದ್ದೇವೆ. ವಸ್ತು ಇದೆ ಅನ್ನುವುದು ಸತ್ತತ್ವ, ಇದೆ ಅಂದ ಮೇಲೆ ಜ್ಞಾನಕ್ಕೆ ವಿಷಯ ಆಗುತ್ತೆ, ಅದು ಚಿತ್ ತತ್ವ. ಆ ಜ್ಞಾನದ ಅರಿವಿನಿಂದ ಆನಂದ ಉಂಟಾಗುತ್ತೆ. ಸತ್ ಚಿತ್ ಆನಂದ ಎಂಬುದು ಪ್ರತಿಯೊಂದು ಪದಾರ್ಥದಲ್ಲೂ ಇದೆ. ಆದ್ರಿಂದ ಪರಮಾತ್ಮನದೇ ವಿಕಾಸ ಈ ಪ್ರಪಂಚ. ಅದನ್ನ ಬೇರೆ ಬೇರೆಯವರ ರೀತಿಯಲ್ಲಿ ಕೂಡ ಹೇಳಿಕೊಂಡಿದ್ದೇವೆ. ಹಾಗೆ ಶ್ರೀರಾಮಚಂದ್ರ ಪ್ರಭು ರಾವಣನ ಮೇಲೆ ಜಯವನ್ನ ಸಾಧಿಸಿದ ಮೇಲೆ ಬ್ರಹ್ಮ ಪ್ರತ್ಯಕ್ಷನಾಗಿ ಪರಮಾತ್ಮನನ್ನ ಸ್ತೋತ್ರ ಮಾಡುವಾಗ, ಈ ಪ್ರಪಂಚ ಎಲ್ಲ ನೀನೇ, ಈ ಪ್ರಪಂಚ ನಿನ್ನದೇ ರೂಪ, ನಿನ್ನದೇ ಶರೀರ ಎನ್ನುವುದಾಗಿ ವರ್ಣನೆ ಮಾಡ್ತಾರೆ. ಬ್ರಹ್ಮಕೃತ ರಾಮಸ್ತವ ಅಂತ ಇದೆ. ಹಾಗೆ ಇಲ್ಲಿ ನಾವು ಆ ಬ್ರಹ್ಮರೂಪದಲ್ಲಿ ಪ್ರಪಂಚ ಇದೆ. ಆದ್ರಿಂದ ಬ್ರಹ್ಮರೂಪವಾದ ಪ್ರಪಂಚವನ್ನ ಹಿಡ್ಕೊಂಡು ನಾವು ಹೋಗಬೇಕಾದ್ದು ಬ್ರಹ್ಮಕ್ಕೆ, ಅಮೃತವನ್ನ ಮೀರಿದ್ದಕ್ಕೆ. ಆಗ ಸೇತುವೆ ಯಾರು? ಬ್ರಹ್ಮನೇ. ನೋಡಿ ಯಾವ ತರಹದ ವಿಚಾರ ಇದು. ಸ್ವಲ್ಪ ಮನಸ್ಸಿನಲ್ಲಿ ಯೋಚನೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸಣ್ಣದಾಗಿ ಹೇಳ್ತೇನೆ. ತೈತ್ತರೀಯದಲ್ಲಿ ಅಥಾತೋ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಶು
ಅಂತ ಶುರು ಮಾಡ್ತಾರಲ್ವಾ. ಹಾಗೆ ಶುರು ಮಾಡಿದಾಗ ಅಧಿಲೋಕಮಧಿ ಅಧಿಪ್ರಜಮಧ್ಯಾತ್ಮಂ ಅಂತ ಶುರು ಮಾಡ್ತಾರೆ. ಅಲ್ಲಿ ಒಂದೊಂದನ್ನೇ ತಗೊಳ್ಳಿ. ಪೃಥಿವಿ ಪೂರ್ವ ರೂಪಂ, ದ್ಯೌರುತ್ತರ ರೂಪಂ, ಆಕಾಶ ಸಂಧಿ, ವಾಯು ಸಂಧಾನಂ ಅಂತ ಒಂದು ವಿಷಯ ಹೇಳ್ತಾ ಇದ್ದಾರೆ. ಪೃಥಿವಿ ಅನ್ನುವುದು ಪೂರ್ವ ರೂಪ, ದ್ಯೌಹು ಎನ್ನುವುದು ಉತ್ತರ ರೂಪ. ಇನ್ನು ಪೃಥ್ವಿ ಮಾತಾ, ದ್ಯೌಹು ಪಿತಾ, ಈ ತರ ಎಲ್ಲ ವಿಷಯ ಇದೆ. ಈಗ ಅದನ್ನ ನಾವು ತಗೊಂಡಾಗ ಪೃಥ್ವಿ ಮತ್ತು ದ್ಯೌಹುಗೆ ಆಶ್ರಯ ಯಾರು? ಆಕಾಶ. ಆ ಪೃಥ್ವಿ ದ್ಯೌಹು ಆಕಾಶ ಇದೆಯಲ್ಲ, ಪೃಥ್ವಿಯನ್ನ ದ್ಯೌಹು ಜೊತೆಯಲ್ಲಿ ಸಂಬಂಧ ಉಳ್ಳದ್ದನ್ನಾಗಿ ಮಾಡಿರೋದು ಯಾರು? ವಾಯು. ಈಗ ಇದೇ ಉಪನಿಷತ್ತಿನ ಹಿಂದಿನ ಇದರಲ್ಲಿ ನಾವು ನೋಡಿದ್ವಿ, ವಾಯು ರೂಪ ಪರಮಾತ್ಮ, ಆಕಾಶ ರೂಪ ಪರಮಾತ್ಮ. ಆದ್ರಿಂದ ಈಗ ಇಷ್ಟ ಹೇಳಿದ್ರೆ ಸ್ವಲ್ಪ ಸ್ಪಷ್ಟ ಆಗಬಹುದು. ಪೃಥ್ವಿ ಆಗಲಿ ದ್ಯುಲೋಕವಾಗಲಿ ಪರಮಾತ್ಮನಿಗಿಂತ ಭಿನ್ನ ಅಲ್ಲ. ಪರಮಾತ್ಮನಿಂದಾನೇ ವಿಕಾಸಗೊಂಡಿದೆ, ಸೃಷ್ಟಿಯಲ್ಲ ವಿಕಾಸಗೊಂಡಿದೆ. ಅವೆರಡನ್ನು ಸೇರಿಸ್ತಾ ಇರೋದು ವಾಯು. ಅವೆಲ್ಲಕ್ಕೆ ಆಶ್ರಯ ಇರೋದು ಆಕಾಶ. ಆಕಾಶ ಪರಮಾತ್ಮನ ಪ್ರತಿನಿಧಿಸುವ ಒಂದು ರೂಪ. ನಮ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಪರಮಾತ್ಮನನ್ನ ಪ್ರತಿನಿಧಿಸುವ ಒಂದು ಭಾವ, ಒಂದು ರೂಪ. ಈಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಬಹುದು. ಪರಬ್ರಹ್ಮ ಎನ್ನುವುದು ಒಂದು ನೆಲೆ ಇದೆ. ಆ ಪರಬ್ರಹ್ಮನ ನೆಲೆಯಿಂದ ಈ ಒಂದು ಬ್ರಹ್ಮಾಂಡ ವಿಶ್ವಾಂಡವಾಗಿ ವಿಕಾಸಗೊಳ್ಳುವಾಗ ಎಷ್ಟೆಲ್ಲ ಹಂತಗಳ ಪರಿವರ್ತನೆ ಆಯಿತು. ಅದು ಅನೇಕ ಸಲ ಹೇಳಿಕೊಂಡಾಗಿದೆ. ಏನದು? ಪ್ರಕೃತಿ ಸತ್ವರಜಸ್ತಮಸ್ಸು, ಸತ್ವದಿಂದ ಮಹತ್ತು, ರಜಸ್ಸಿನಿಂದ ವೈಕಾರಿಕ ತೈಜಸ ತಾಮಸ, ಅಧಿಷ್ಠಾತೃ ದೇವತೆ, ಪಂಚಭೂತ, ಪಂಚತನ್ಮಾತ್ರ, ಅಲ್ಲಿಂದ ಮುಂದಕ್ಕೆ ಶರೀರಗಳು. ಈ ರೀತಿ ಯಾವುದೇ ವಿಕಾಸ ಇಲ್ಲೆಲ್ಲ ನೋಡಿ, ಯಾವುದು ಪೂರ್ವ ರೂಪ, ಯಾವುದು ಉತ್ತರ ರೂಪ. ಪೂರ್ವ ರೂಪನ್ನ ಹಿಡ್ಕೊಂಡ್ರೆ ಉತ್ತರ ರೂಪದ ಕಡೆಗೆ ಹೋಗ್ತೇವೆ, ಉತ್ತರ ರೂಪ ಹಿಡ್ಕೊಂಡ್ರೆ ಪೂರ್ವ ರೂಪದ ಕಡೆಗೆ ಬರ್ತೇವೆ. ಅದನ್ನೇ ನಿನ್ನೆ ನಾವು ಶ್ರೀರಾಮಕೃಷ್ಣರ ಮಾತನ್ನ ನೆನಪಿಸ್ಕೊಳ್ಳೋದು. ದಾರದ ಒಂದು ತುದಿ ಹಿಡ್ಕೊಂಡ್ರೆ ಇನ್ನೊಂದು ತುದಿಯನ್ನ ನಾವು ದಾರದ ಮೂಲಕನೇ ಮುಟ್ಟುತ್ತೇವೆ, ದಾರದ ಮೂಲಕನೇ ಮುಟ್ಟದು. ಅದೇ ರೀತಿಯಲ್ಲಿ ಇಲ್ಲಿ ಅಮೃತಸ್ಯ, ಅಮೃತವಾದ ಅಮೃತ ಅನ್ನೋದು ಏನಿದೆ ಅದಕ್ಕಿಂತ ಪರಂ ಮೇಲಿರುವುದಕ್ಕೆ ಸೇತು ಇದು. ಯಾವುದು? ಪರಬ್ರಹ್ಮ ಎನ್ನುವುದೇ ಸೇತುವೆಯಾಗಿದೆ, ಅಥವಾ ಪರಬ್ರಹ್ಮದ ವಿಕಾಸ ರೂಪವಾದ ಈ ಬ್ರಹ್ಮಾಂಡ ಎಂಬುದು ಏನಾಗಿದೆ? ಸೇತು ಆಗಿದೆ. ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ? ನಿಷ್ಕಲ ನಿಷ್ಕ್ರಿಯ ಶಾಂತ ನಿರವಧ್ಯ ನಿರಂಜನದ ಬಳಿಗೆ ಕರ್ಕೊಂಡು ಹೋಗುತ್ತೆ. ಅಂದ್ರೆ ಈ ಅವಯವಗಳೆಲ್ಲ ಬಿದ್ದೋಗುತ್ತೆ, ಒಂದೊಂದೇ ಒಂದೊಂದೇ ಒಂದೊಂದೇ. ಶ್ರೀರಾಮಕೃಷ್ಣರೇ ಕೊಡುವ ಉದಾಹರಣೆಯಾದ್ರೆ ಯಾವ್ದದು? ಈರುಳ್ಳಿಯಲ್ಲಿ ತೆಗಿತಾ ತೆಗಿತಾ. ಹಾಗೆ ಅದೇ ಅವರೇ ಕೊಡುವ ಇನ್ನೊಂದು ಉದಾಹರಣೆ, ಸಣ್ಣ ತೂತಿತ್ತು, ತೂತನ್ನ ದೊಡ್ಡದು ಮಾಡ್ತಾ 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 ಹಾಗೆ ಆ ಕೊನೆ ಇದೆಯಲ್ವಾ, ಆ ನಿಷ್ಕ್ರಿಯ ನಿಷ್ಕಲ ನೆಲೆಯನ್ನ ನಾವು ಮುಟ್ಟುವುದಕ್ಕೆ ಸೇತು ಯಾವುದು? ಈ ಪ್ರಪಂಚನೇ. ಈ ಪ್ರಪಂಚ ಏನು? ಬ್ರಹ್ಮನೇ. ಇದಕ್ಕೆ ಮುಂದಿನದೇ ಉದಾಹರಣೆ ಇನ್ನೂ ಸ್ಪಷ್ಟ ಆಗಬಹುದು. ದಗ್ಧ ಇಂಧನಂ ಇವ ಅನಲಂ ಅಂತ ಕೊಡ್ತಾ ಇದ್ದಾರೆ. ಬೆಂಕಿ ಎಲ್ಲಿದೆ? ಸೌದೆ ಒಳಗಿದೆ. ಬೆಂಕಿ ಎಲ್ಲಿದೆ? ಸೌದೆ ಒಳಗಿದೆ. ಅದನ್ನು ಇದೇ ಉಪನಿಷತ್ತಲ್ಲೇ ನೋಡಿದ್ದೇವೆ. ಸೌದೆ ಅಂದ್ರೆ ಅದು ಒಂದು ಸಣ್ಣ ಹುಲ್ಲು ಕಡ್ಡಿ, ಸಣ್ಣ ಕೂದಲು ತರಹ. ಈ ದೂರ್ವ ಇದೆಯಲ್ಲ, ದೂರ್ವೆ ನಲ್ಲಿ ಆತರ ಸಣ್ಣ ತುದಿ ಇರುತ್ತೆ, ತುಂಬಾ ಸಣ್ಣ ತುದಿ ಇರುತ್ತೆ. ನೀವು ದೂರ್ವೆ ಕೈಗೆ ತಗೊಂಡು ನೋಡಿದ್ರೆ ಆ ರೀತಿ ಆ ಸಣ್ಣ ತುದಿ ಇದೆಯಲ್ಲ, ಕೂದಲ ತರ, ಅಲ್ಲೂ ಅಗ್ನಿ ಇದೆ. ಆದ್ರಿಂದ ಅಗ್ನಿ ಎಲ್ಲಿದೆ? ಇಂಧನದ ಒಳಗೆ ಅಗ್ನಿ ಇದೆ. ಇಂಧನದ ಒಳಗೆ ಅಗ್ನಿ ಇದೆ. ಆ ಅಗ್ನಿ, ಇಂಧನದ ಒಳಗಿದ್ದ ಅಗ್ನಿ ಇನ್ನೊಂದು ಅಗ್ನಿ ಸ್ಪರ್ಶ ಆದಾಗ ಏನಾಯ್ತು? ಪ್ರಜ್ವಲಿಸ್ತು. ಹಾಗೆ ಪ್ರಜ್ವಲಿಸಿದ ನಂತರ ಏನಾಯ್ತು? ಇಂಧನ ಪೂರ್ತಿ ಇಲ್ಲ ಆಗೋಯ್ತು. ಇಂಧನ ಪೂರ್ತಿ ಇಲ್ಲ ಆಯ್ತು. ಏನು ಉಳೀತು? ಅಗ್ನಿ ಮಾತ್ರ. ಆ ರೀತಿಯಲ್ಲಿ ಇಲ್ಲಿ ಒಳಗಡೆಯಲ್ಲಿ ಏನಿದೆ? ಇದನ್ನ ಒಂದು ಇಂಧನ ಅಂತ ಇಟ್ಕೊಂಡ್ರೆ, ಈ ಇಂಧನದ ಒಳಗಡೆ ಏನಿದೆ? ಅಗ್ನಿ ಇದೆ. ಆ ಅಗ್ನಿ ಯಾವುದು?
ಪರಮಾತ್ಮ, ಅದೇ ಚೈತನ್ಯ, ಅದೇ ಬೆಳಕು, ಅದೇ ಜ್ಯೋತಿ. ಅದು ನಿಷ್ಕಲ ನಿರವಯವ ನಿರಂಜನ ನಿಷ್ಪ್ರಪಂಚವಾದಂತಹ ಒಂದು ಜ್ಯೋತಿ. ಅದು ಏನು ಮಾಡುತ್ತೆ, ಇವುಗಳಿಗೆಲ್ಲ ಬೆಳಕನ್ನ ಕೊಡ್ತಾ, ಇವುಗಳನ್ನೆಲ್ಲ ತಳ್ಳಿ ತಳ್ಳಿ ಹಾಕ್ತಾ ಕೊನೆಯಲ್ಲಿ ಆ ಚೈತನ್ಯ ಮಾತ್ರ ಉಳಿಯುವಂತೆ ಮಾಡುತ್ತೆ. ಹಾಗೆ ದಗ್ಧ ಇಂಧನಂ ಅನಲಂ ಇವ. ಅನಲ ಏನು ಮಾಡುತ್ತೆ, ಇಂಧನ ಎಲ್ಲ ಉರಿದ ಮೇಲೂ ಕಾವಿರುತ್ತೆ. ಆ ಜಾಗನ ನೀವು ತೆಗೆದ ಮೇಲೆ, ಈಗ ಹೋಮ ಹವನಾದಿ ಮಾಡಿದ್ರೆ ಹೋಮ ಕುಂಡ ತೆಗೆದ ಮೇಲೆ ಗಂಟೆಗಳು ಬಿಟ್ಟು ಹೋದ್ರೂ ಆ ಜಾಗದಲ್ಲಿ ಬಿಸಿ ಇರುತ್ತೆ. ಅದು ಯಾರ್ದು, ಅಗ್ನಿದೆ. ಆ ಉಷ್ಣತೆ ಎನ್ನುವುದು, ಔಷ್ಣ್ಯ ಎಂಬುದು ಅಗ್ನಿಯ ಸ್ವರೂಪ. ಆ ರೀತಿ ಅಂದ್ರೆ ಅಗ್ನಿ ಹೊಟ್ಟೋಯ್ತು, ಆದ್ರೂ ಅಲ್ಲಿ ಯಾವ ರೂಪದಲ್ಲಿದೆ, ಉಷ್ಣತೆಯ ರೂಪದಲ್ಲಿ ಇದೆ. ಹಾಗೆ ಆದ್ರಿಂದ ಪರಮಾತ್ಮ ನಮ್ಮ ಒಂದು ಒಳಗಡೆ ಇದ್ದುಕೊಂಡು ಈ ಒಂದು ವಿಶ್ವಾಂಡ ಬ್ರಹ್ಮಾಂಡದ ಇಂಧನವನ್ನ, ಅದೇ ಇಂಧನ ಅಂದ್ರೇನು, ಮತ್ತೆ ಆಹಾರ. ಅಗ್ನಿಗೆ ಆಹಾರ ಯಾವುದು, ಇಂಧನ, ಉರವಲು. ಹಾಗೆ ನಮಗೆ ಆಹಾರ ಯಾವುದು, ನೋಡುವ ರೂಪಗಳು, ಕೇಳುವ ಶಬ್ದಗಳು, ಆಸ್ವಾದಿಸುವ ರುಚಿಗಳು, ಆಘ್ರಾಣಿಸುವ ಗಂಧಗಳು, ಇವೆಲ್ಲ ನಮಗೆ ಆಹಾರ. ಈಗ ಆ ಆಹಾರ ಎಲ್ಲ ಏನಾಯ್ತು, ಸುಟ್ಟೋಯ್ತು. ಅಂದ್ರೆ ಈಗ ಆಹಾರ ಇಲ್ಲ. ಆಹಾರ ಇಲ್ಲ ಅಂದ್ರೆ ಕೃಷ್ಣನ ಮಾತಿಗೆ ಬರಬೇಕು, ಏನದು, ನಿರಾಹಾರಸ್ಯ ದೇಹಿನಃ. ಅವು ತಾವೇ ಹಿಂತಿರುಗಿ ಹೊರಟೋಗುತ್ತೆ. ಆಹಾರ ಇಲ್ಲ, ಕಣ್ಣಿಗೆ ಆಹಾರ ಇಲ್ಲ, ಕಿವಿಗೆ ಆಹಾರ ಇಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧ ಎಲ್ಲ ಲೀನ ಆಗೋಯ್ತು. ಒಂದರೊಳಗೆ ಒಂದು ಲೀನ ಆಗೋಯ್ತು. ಗಂಧವು ರಸದೊಳಗೆ, ಗಂಧ ರಸವು ಇದರ ಒಳಗೆ, ಅನಿಲದೊಳಗೆ, ಸ್ಪರ್ಶವು ಉಷ್ಣದೊಳಗೆ, ತೇಜದೊಳಗೆ ಅಥವಾ ಉಷ್ಣದೊಳಗೆ, ಅದು ಸ್ಪರ್ಶದೊಳಗೆ, ಅದು ತೇಜ ಆಕಾಶದೊಳಗೆ. ಹೀಗೆ ಶಬ್ದದ ಒಟ್ಟ ಕೊನೆ ಶಬ್ದದೊಳಗೆ. ಆದ್ರಿಂದ ಸ್ಪರ್ಶ ರೂಪ ರಸ ತೇಜಗಳು ಶಬ್ದದೊಳಗೆ ಲಯ ಆದ್ಮೇಲೆ, ಶಬ್ದ ಎಲ್ಲಿ ಲಯ ಆಯ್ತು, ತಮಸ್ಸಿನಲ್ಲಿ ಲಯ ಆಯ್ತು. ತಮಸ್ಸು ಎಲ್ಲಿ ಲಯವಾಯಿತು, ಆಕಾಶ ತತ್ವದಲ್ಲಿ ಲಯ ಆಯ್ತು. ಆಕಾಶ ಎಲ್ಲಿ ಲಯವಾಯಿತು. ಹೀಗೆ ಆ ಲಯವನ್ನ ನೋಡುವಾಗ ಇದೆಲ್ಲ ಹೊರಟೋಗಿದ್ದು ತಾನೆ. ಹೇಗೆ ಅಗ್ನಿ ಸುಟ್ಟು ಭಸ್ಮ ಮಾಡ್ಬಿಡ್ತು, ಹಾಗೆ ಆ ಎಲ್ಲವನ್ನ ಲಯ ಆದಾಗ ಈ ಯಾವುದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಲ್ಲ ಮೆಟ್ಲುಗಳು. ಆ ಮೆಟ್ಲುಗಳ ಮೇಲಿಂದ ನಾವು ದಾಟಿ ಹೋಗಿದ್ದೆಲ್ಲಿಗೆ, ಅಮೃತದ ಪರಪಾರಕ್ಕೆ, ಅಮೃತದ ಪರ ಇದಕ್ಕೆ. ಆದ್ರಿಂದ ಇದನ್ನ ಸೇತು ಎಂಬುದಾಗಿ ಕರೀತಾರೆ. ಯಾವುದನ್ನ ಸೇತು ಅಂತ ಕರೀತಾರೆ, ವಿಶ್ವಾಂಡವನ್ನ ಪರಬ್ರಹ್ಮದೊಡನೆ ಸೇರಿಸುವಂತ ಒಂದು ಸೇತುವೆಯಾಗಿ ಮಾಡ್ಕೊಂಡಾಗ, ವಿಶ್ವಾಂಡವೂ ಬ್ರಹ್ಮ, ಪರಬ್ರಹ್ಮನೂ ಬ್ರಹ್ಮ, ವಿಶ್ವಾಂಡ ಎಂಬ ಬ್ರಹ್ಮನಿಂದ ಪರ ಅಮೃತಕ್ಕೆ ಮೀರಿದ ಆ ಪರಬ್ರಹ್ಮನನ್ನ ಸೇರುವುದಕ್ಕೆ ಇರುವ ಸಾಧನ ಯಾವುದು, ಈ ಇಂಧನಗಳಾಗಿರುವಂತಹ ಶಬ್ದಸ್ಪರ್ಶ ರೂಪರಸಗಂಧ ತನ್ಮಾತ್ರಗಳನ್ನ ಬಿಟ್ರೆ ಇವುಗಳು ನಿರಾಹಾರಸ್ಯ ದೇಹಿನಃ, ಅವೆಲ್ಲ ಹೊರಟೋಗುತ್ತೆ. ರಸವರ್ಜಂ, ಆದ್ರೆ ಇನ್ನು ಮನಬುದ್ಧಿಗಳ ಒಳಗೆ ಅಪೇಕ್ಷೆ ಇದೆ, ಅದೂ ಕೂಡ ಸುಟ್ಟೋಗ್ಬಿಟ್ರೆ, ಸುಟ್ಟೋಗೋದು ಅಂದ್ರೆ ಲಯ ಆಗೋದು ಅಂತ. ಹಾಗಾದಾಗ ಉಳಿಯೋದೇನು, ಕೇವಲ ಪರಾತ್ಪರ ವಸ್ತು ಮಾತ್ರ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನ ನಾವು ಪಡ್ಕೊಳ್ಳೋದಕ್ಕೆ, ಆದ್ರಿಂದಲೇ ಸೇತು ಅನ್ನುವುದಕ್ಕೆ ನಿಘಂಟು ಉತ್ತರ ಕೊಡುವಾಗ ಪ್ರಣವವನ್ನ ಸೇತು ಅಂತ ಕರೆಯುತ್ತೆ. ಈಗ ಇನ್ನೂ ನಿಮಗೆ ಸ್ಪಷ್ಟ ಆಗ್ಬಹುದು, ಓಂಕಾರನೇ ವಿಶ್ವಾದ್ಯಂತವಾಗಿದೆ. ಅದನ್ನ ನಾವು ಹೇಳ್ಕೊಂಡಿದ್ದೇವೆ. ಒಂದು ಮೊಗ್ಗು ವಿಕಾಸಗೊಳ್ಳುವಾಗ ಒಂದೇ ಒಂದು ದಳ ಇಷ್ಟು ಬಿಟ್ರೆ ಆ ಸಣ್ಣ ಸಂಧಿಯಿಂದ ಬರುವುದು ಓಂಕಾರ. ನದಿ ಹರಿಯುವಾಗ ಕೇಳುವುದು ಓಂಕಾರ. ಎಲೆಗಳ ನಡುವಿನಲ್ಲಿ ಗಾಳಿ ಬೀಸಿ ಬರುವಾಗ, ಆ ರೀತಿ ಇದನ್ನ ಸೇತು ಎನ್ನುವುದನ್ನ ನಿಘಂಟು ಓಂಕಾರ ಪ್ರಣವ ಅಂತ ಹೇಳಿದಾಗ, ಆ ಪ್ರಣವವನ್ನ ಆಧಾರವಾಗಿ ಇಟ್ಕೊಂಡು ಈ ಎಲ್ಲವನ್ನ ಭಸ್ಮ ಮಾಡ್ತಾ, ವಿಷಯ ಶಬ್ದಸ್ಪರ್ಶ ರೂಪ ರಸಗಂಧ ಅವೆಲ್ಲ ನಿರಾಹಾರವಾಗಿ ಹೋಗಿಬಿಟ್ಟ ಮೇಲೆ ಉಳಿಯುವುದು ಆ ಪ್ರಣವ ನಮ್ಮನ್ನ ಕರೆದೊಯ್ಯೋದು ಎಲ್ಲಿಗೆ, ಪರಾತ್ಪರ ವಸ್ತುವಿಗೆ. ಅದನ್ನ ಈ ಮಂತ್ರ ಹೇಳ್ತಾ ಇದೆ. ಆದ್ರಿಂದ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ
ನಿರವದ್ಯಂ ನಿರಂಜನಂ ಅಮೃತಸ್ಯ ಪರಂ ಸೇತುಂ ದಗ್ಧೇಂದನಮಿವ ಅನಲಂ. ದಗ್ಧ ಇಂಧನಂ ಅನಲಂ ಇವ. ಇನ್ನು ಇದನ್ನ ನಾವು ಕರ್ಪೂರ ನೀರಾಜನ ಮಾಡ್ತೀವಲ್ಲ, ಅದನ್ನ ನೆನಪು ಮಾಡ್ಕೊಂಡ್ರು ಕೂಡ ಬಹುಶಃ ಮನಸ್ಸಿಗೆ ಸ್ವಲ್ಪ ಸ್ಪಷ್ಟ ಆಗ್ಬಹುದು. ಆದ್ರೆ ಇತ್ತೀಚೆಗೆ ಕೃತಕ ಕರ್ಪೂರಗಳು ಇತ್ಯಾದಿಗಳು ಬರೋದ್ರಿಂದ ಕರ್ಪೂರ ಪಾತ್ರೆಯಲ್ಲಿ ಮಸಿಯನ್ನ ತರುತ್ತೆ. ನಿಜವಾದ ಕರ್ಪೂರ ಆದ್ರೆ ಪಾತ್ರೆಯಲ್ಲಿ ಗುರುತು ಕೂಡ ಇಲ್ಲದ ಹೋಗ್ಬಿಡುತ್ತೆ. ಅಂದ್ರೆ ನೀರಾಜನಕ್ಕೆ ನಾವು ಹಲ್ಲೆ ಇಟ್ಕೊಂಡಿದ್ರೆ ಆ ಹಲ್ಲೆನಲ್ಲಿ ಗುರುತು ಕೂಡ ಇರಲ್ಲ. ಕೆಲವು ಸ್ವಲ್ಪ ಒಳ್ಳೇದಿದ್ರೆ ಕರ್ಪೂರ ಹಲ್ಲೆ ಒಳಗಡೆ ಒಂಚೂರು ಅಂಟಿರುತ್ತೆ. ನಿಜವಾದ ಕರ್ಪೂರ ಆದ್ರೆ ಏನೂ ಇರಲ್ಲ. ಹಾಗೆ ಅದು ಏನೂ ಗುರುತಿಲ್ಲದಂತೆ ಹೇಗೆ ಲಯವಾಗಿ ಹೋಗುತ್ತೆ, ನಾನು 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 ಎಂಬ ಗುರುತೇ ಇಲ್ಲದಂತೆ ಆ ಬ್ರಹ್ಮನಲ್ಲಿ ಲಯವಾಗಿ ಹೋಗುವಂತ ಸ್ಥಿತಿ ಇದೆಯಲ್ಲ, ಅದನ್ನ ಇದು ಈ ಮಂತ್ರ ಹೇಳ್ತಾ ಇದೆ. ಅದು ನಮಗೆ ಪರಮಾತ್ಮನ ಕೃಪೆಯಿಂದ ಆಗಬೇಕು. ನಾನು ಏನೇ ಸಾಧನೆ ಮಾಡಿದರೂ ಕೂಡ ನನ್ನ ಸಾಧನೆಗೆ ಪರಮಾತ್ಮನ ಕೃಪೆಯ ಕರಾವಲಂಬ ಎಂಬುದು ಬೇಕು ಎಂಬುದನ್ನ ಹೇಳ್ತಾ ಇದೆ. ಈ ಉಪನಿಷತ್ತಿನಲ್ಲಿ ನಾವು ಆರಂಭದಿಂದ ಅದನ್ನ ನೋಡ್ಕೊಂಡು ಬಂದಿದ್ದೇವೆ. ಪುರುಷ ಪ್ರಯತ್ನದ ಜೊತೆಯಲ್ಲಿ ಪರಮಾತ್ಮನ ಒಂದು ಸಹಕಾರ, ಆ ಎರಡನ್ನೂ ಇದು ಪ್ರತಿಪಾದನೆ ಮಾಡುತ್ತೆ. ಸಂಪೂರ್ಣವಾಗಿ ಪುರುಷ ಪ್ರಯತ್ನದಲ್ಲೇ ವಿಶ್ವಾಸ ಇರುವವರಿಗೆ ಅದೇ ಸಾಧಕ ಆಗಬಹುದು. ಆ ಸಾಧನೆಗೆ ನಾವು ಹಿಂದಿನ ಮಂತ್ರದಲ್ಲಿ ಹೇಳಿಕೊಂಡಂತೆ ಸಾಧು ಕೆಲಸ ಆಗಲಿ ಅಸಾಧು ಕೆಲಸ ಆಗಲಿ ಪರಮಾತ್ಮನ ಪ್ರೇರಣೆ ಇಲ್ಲದೆ ಆಗಲ್ಲ. ಸೃಷ್ಟಿ ಕಾರ್ಯ ಪರಮಾತ್ಮನ ಪ್ರೇರಣೆ ಇಲ್ಲದೆ ಆಗಲಿಲ್ಲ. ಈ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ಯಾವ ಒಂದು ಅಸಾಧುವಾದದ್ದೆಲ್ಲ ಹೋಗ್ಬೇಕೋ ಪರಮಾತ್ಮನ ಪ್ರೇರಣೆಯಿಂದ, ಭೀಷ್ಮರಿಗೆ ಪರಮಾತ್ಮನ ಪ್ರೇರಣೆಯಿಂದ ಜ್ಞಾನ ಸ್ಮರಣೆ ಎಲ್ಲ ಆ ರೀತಿ ಒಂದೊಂದನ್ನು ನೋಡಿದಾಗ ಆ ಪರಮಾತ್ಮನ ಪ್ರೇರಣೆ ಎಂಬುದು ಸಹಕಾರಿಯಾಗಿ ಬೇಕಾಗಬಹುದು ಎಂಬುದನ್ನು ಭಾವಿಸಿಕೊಂಡು ಮುಂದಿನ ಮಂತ್ರ ಯದಾ ಚರ್ಮವತ್ ಆಕಾಶಂ ವೇಷ್ಟಯಿಷ್ಯಂತಿ ಮಾನವಾಃ ತದಾ ದೇವಂ ಅಭಿಜ್ಞಾಯ ದುಃಖಸ್ಯ ಅಂತೋ ಭವಿಷ್ಯತಿ. ಇದು ಎರಡು ಇದನ್ನ ಹೇಳ್ತಾ ಇದೆ. ಒಂದು, ಆಕಾಶವನ್ನ, ಚರ್ಮ ಅಂದ್ರೆ ನಾವು ಕೂತ್ಕೊಳ್ಳುವಾಗ ಒಂದು ಕಾಲದ್ದು ಅದು ಹುಲಿ ಚರ್ಮ ಜಿಂಕೆ ಚರ್ಮ ಇವುಗಳನ್ನ ಹಾಕೊಂಡು ಕೂತ್ಕೊಳ್ಳೋ ಪದ್ಧತಿ ಇತ್ತಲ್ಲ, ಆ ಚರ್ಮವನ್ನ ಮಡಿಸಿ ಧ್ಯಾನನೋ ಜಪಾನೋ ಪೂಜೆನೋ ಮಾಡಿದ್ಮೇಲೆ ಅದನ್ನ ಮಡಿಸಿ ಸುತ್ತಿ ಕಟ್ಟಿ ಒಳಗೆ ಇಡ್ತೀವಲ್ಲ, ಹಾಗೆ ಆಕಾಶವನ್ನ ಮಡಿಸಿ ಇಡ್ತೇವೆ ಅಂತ ಆಗೋದಾದ್ರೆ ಈಗ ನಾವು ಆಡಿದ ಮಾತಿಗೆ ಪುಷ್ಟಿ ಇದು. ಆಗ ದೇವರನ್ನ ತಿಳ್ಕೊಳ್ಳದೇನು ಮುಕ್ತಿ ಅಂತ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಅಂದ್ರೆ ಏನರ್ಥ, ದೇವರನ್ನ ತಿಳಿಯದೆ ಮುಕ್ತಿ ಎಂಬುದು ಹೇಗೆ, ಇದು ಆಕಾಶದ ಸಾಧ್ಯ ಇಲ್ಲ. ಅದು ಅಕಸ್ಮಾತ್ ಅದು ಸಾಧ್ಯ ಆಗತ್ತೆ ಅಂದ್ರೆ ಆಕಾಶನ ನಾವು ಬಟ್ಟೆ ತರ ಸುತ್ತೀವಿ ಅಂತಾದ್ರೆ ಆಗ ಇದು ಸಾಧ್ಯ ಆಗತ್ತೆ. ಅಂದ್ರೆ ಅದು ಅಸಾಧ್ಯ ಇದು ಅಸಾಧ್ಯ ಅಂತ ಅರ್ಥ. ಎರಡು ಅಸಂಭವಗಳನ್ನು ಹೇಳ್ತಾ ಇದೆ. ಆದ್ರಿಂದ ನಮಗೆ ಅರಿವು ಉಂಟಾಗಬೇಕು. ಯಾಕೆ ಅಂದ್ರೆ ಅರಿವು ಇಲ್ಲದೆ ಇರೋದೇ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಕ್ಕೆ ಕಾರಣ. ಅದನ್ನ ನಾವು ಹೇಳ್ಕೊಂಡಿದ್ದೇವೆ. ಅವಿದ್ಯ ಅನ್ನೋದೇ ಬೇಸು. ಅಂದ್ರೆ ಅವಿದ್ಯ ಅಂದ್ರೆ ಏನು, ಅಲ್ಲದ್ದನ್ನ ಅದು ಅಂತ ತಿಳ್ಕೊಳ್ಳೋದು. ಅದನ್ನ ಅಲ್ಲದ್ದನ್ನ ಅದು ಅಂದ್ರೆ ನಮ್ಗೇನ್ ಬುದ್ಧಿ ಇಲ್ವಾ, ನಮ್ ಕಣ್ ಸರಿ ಹೇಳಲ್ವಾ, ನಾವು ಕನ್ನಡಕ ಹಾಕೊಂಡಿದ್ವಿ, ನಮ್ಗೆ ಆತರ ಸಾವಿರ ಇದ್ರೂ ಕೂಡ ಎಷ್ಟೋ ತಪ್ಪು ಚಿಂತನೆಗಳು, ತಪ್ಪು ಕಲ್ಪನೆಗಳು, ತಪ್ಪು ನೋಟಗಳು ಜೀವನದಲ್ಲಿ ಸಹಜವಾಗಿ ಆಗುತ್ತೆ. ಅಧ್ಯಾತ್ಮದ ವಿಷಯ ಅಂತಲ್ಲ. ಆದ್ದರಿಂದ ಆ ಅಜ್ಞಾನ ಅನ್ನುವುದು ದೂರ ಆಗಬೇಕಾದರೆ ಏನಾಗ್ಬೇಕು, ಜ್ಞಾನ ಬರ್ಲೇಬೇಕು. ಶ್ರೀರಾಮಕೃಷ್ಣರು ಹೇಳ್ತಾರಲ್ವಾ, ನಾವು ಪೂರ್ವದ ಕಡೆಗೆ ಹೋಗ್ಬೇಕು ಅಂದ್ರೆ ಪಶ್ಚಿಮದಿಂದ ಮುಂದಕ್ಕೆ ಬರ್ಬೇಕು ತಾನೆ. ಅಂದ್ರೆ ಯಾವುದು ಅಂದ್ರೆ ಒಟ್ಟು ವಿರುದ್ಧವಾದದ್ದನ್ನ ಮಾಡ್ಬೇಕು. ಪಶ್ಚಿಮದಿಂದ ವಿರುದ್ಧ ದಿಕ್ಕಿಗೆ ಬಂದ್ರೆ ಪೂರ್ವ ಸಿಕ್ಕೋದು. ಆದ್ರಿಂದ ಪಶ್ಚಿಮನ ಹಿಂದಕ್ಕೆ ಹಾಕ್ಬೇಕು, ಆಗ ಪೂರ್ವ ಹತ್ತತ್ರ ಬರುತ್ತೆ. ಹಾಗೆ ಯಾವುದನ್ನ ಅಂದ್ರೆ ಅಜ್ಞಾನನ ಹೋಗಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಜ್ಞಾನ ಪಡ್ಕೊಳ್ಬೇಕು. ಜ್ಞಾನ ಪಡ್ಕೊಂಡಾಗ ಅಜ್ಞಾನ ತಾನೇ ಹೋಗುತ್ತೆ.
ಕತ್ತಲೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೀಪ ತರ್ಬೇಕು ಅಲ್ವೇ? ಅದೇ ರೀತಿಯಲ್ಲಿ ಅದಕ್ಕೆ ವಿರುದ್ಧವಾದದ್ದನ್ನ ತಂದ್ರೆ ಇದು ತಾನೇ ಹೋಗುತ್ತೆ. ಆ ರೀತಿಯಲ್ಲಿ ಆ ವಿರುದ್ಧವಾದದ್ದು ಯಾವುದದು? ಅಜ್ಞಾನಕ್ಕೆ ವಿರುದ್ಧವಾದದ್ದು ಯಾವುದು? ಜ್ಞಾನ. ಯಾವ ಜ್ಞಾನ? ಪರಮಾತ್ಮನ ಜ್ಞಾನ. ಆದ್ರಿಂದ ಆ ಪರಮಾತ್ಮನ ಜ್ಞಾನವನ್ನ ನಾವು ಪಡ್ಕೊಂಡಾಗ ಮಾತ್ರನೇ, ಪರಮಾತ್ಮನ ಜ್ಞಾನವನ್ನ ಪಡೆದುಕೊಂಡಾಗ ಮಾತ್ರನೇ, ಪರಮಾತ್ಮನ ಜ್ಞಾನವನ್ನ ಪಡೆದುಕೊಳ್ಳುವುದು ಅಂದಾಗ ಮತ್ತೆ ಹಿಂದಕ್ಕೆ ಹೋದ್ರೆ ಈ ವಿಶ್ವಾಂಡ ಬ್ರಹ್ಮಾಂಡವನ್ನ ಪರಮಾತ್ಮ ಎಂಬುದಾಗಿ ಭಾವಿಸ್ತಾ, ಬರೀ ಭಾವಿಸೋದು, ಅದನ್ನ ಹಿಡಿಯಾಗಿ ಹಿಡ್ಕೊಳ್ತಾ, ಈಗ ನೋಡಿ ನಾವು ಪೂಜೆ ಮಾಡುವಂತಹ ವಿಗ್ರಹ, ಸಾಲಿಗ್ರಾಮ, ಪಟ, ಉತ್ಸವ ಮೂರ್ತಿ, ದೇವಸ್ಥಾನ, ಇವೆಲ್ಲ ಪ್ರಪಂಚ. ಇವೆಲ್ಲ ಏನು? ಹಿಡಿಗಳು. ಆ ಹಿಡಿಗಳನ್ನ ಹಿಡ್ಕೊಂಡು ಒಳೊಳಗೆ ಸಾಗುತ್ತಾ ಬಂದಾಗ ನಿಜವಾದ ಪರಮಾತ್ಮ ದರ್ಶನ. ಇವೆಲ್ಲ ನಿಜ ಅಲ್ಲ, ಇದು ನಿಜನೇ, ಆದ್ರೆ ಅಲ್ಲೇ ನಿಲ್ಲೋ ಹಾಗಿಲ್ಲ ಅಷ್ಟೇ, ಅಲ್ಲಿಂದ ಒಳಕ್ಕೆ ಬರಬೇಕು. ಹಾಗೆ ಅದು ಆದಾಗ ಅಂದ್ರೆ ಜ್ಞಾನ, ಪರಮಾತ್ಮನ ಜ್ಞಾನ ದೊರೆತಾಗ, ಇಲ್ಲ ಪ್ರಪಂಚದ ಸರಿಯಾದ ಜ್ಞಾನ ಅಂದ್ರೆ ಏನು? ಪ್ರಪಂಚ ಪರಮಾತ್ಮ ಅನ್ನುವ ಜ್ಞಾನ ದೊರೆತಾಗ ಮಾತ್ರ ಏನಾಗುತ್ತೆ? ದುಃಖಸ್ಯ ಅಂತಃ ಭವಿಷ್ಯತಿ, ದುಃಖದ ಕೊನೆಯಾಗುತ್ತೆ. ದುಃಖದ ಕೊನೆ, ದುಃಖ ಯಾವುದರಿಂದ ಉಂಟಾಗುತ್ತೆ? ಅವಿದ್ಯೆಯಿಂದ. ಅವಿದ್ಯೆ ಯಾವುದು? ಸತ್ವ, ರಜಸ್ಸು, ತಮಸ್ಸು. ಆದ್ರಿಂದ ಅದೇ ರಾಗದ್ವೇಷ ಎಲ್ಲಕ್ಕೆ ಕಾರಣ. ಆದ್ದರಿಂದ ಅವಿದ್ಯೆ ಹೋಗ್ಬೇಕಾದ್ರೆ ವಿದ್ಯೆ, ಕತ್ತಲು ಹೋಗ್ಬೇಕಾದ್ರೆ ಬೆಳಕು ಬರ್ಬೇಕು, ಅವಿದ್ಯೆ ಹೋಗ್ಬೇಕಾದ್ರೆ ವಿದ್ಯೆ ಬರ್ಬೇಕು, ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನ ಬರ್ಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ನಾವು ಹಿಂದೆ ಒಂದ್ಸಲ ನೋಡ್ಕೊಂಡಿದ್ವಿ. ಗಜೇಂದ್ರ ಮೋಕ್ಷ ಸಂದರ್ಭದಲ್ಲಿ ಗಜೇಂದ್ರ ಏನು ಮಾಡ್ತಾನೆ? ಗಜೇಂದ್ರ ತಾನು ನಂಬಿಕೊಂಡಿದ್ದ ಮೊದಲಿಗೂ ಕೂಡ, ಅಂದ್ರೆ ಅವನು ಇಂದ್ರದ್ಯುಮ್ನ, ಪಾಂಡ್ಯ ದೇಶದ ಇಂದ್ರದ್ಯುಮ್ನ ರಾಜ ಆಗಿದ್ದಾಗಲೂ ತಾನು ಪರಮ ಭಕ್ತ, ತಾನು ದೇವರ ಪೂಜೆಯಲ್ಲಿದ್ದೇನೆ, ದೇವರ ಪೂಜೆಯಲ್ಲಿರುವಾಗ ಬರ್ಲಿ ಅಗಸ್ತ್ಯರು ಯಾರು, ದೂರ್ವಾಸನೆಯಲ್ಲಿ ಯಾರು ಬರ್ಲಿ ಅನ್ನುವಂಥ ಒಂದು ಧೋರಣೆಯ ಭಾವ ನಮ್ಮಲ್ಲಿ. ಶಾಸ್ತ್ರಗಳು ಏನು ಹೇಳುತ್ತೆ? ನಾವು ಯಾವ್ದಾದ್ರೂ ಪಾರಾಯಣವನ್ನ ಮಾಡ್ತಾ ಇದ್ರೆ ಅಥವಾ ಜಪತಪಾದಿಗಳಲ್ಲಿ ತೊಡಕೊಂಡಿದ್ರೆ, ಅದನ್ನ ಯಾರಾದ್ರೂ ಮನೆಗೆ ಬಂದ್ರೆ ಗುರುತಿಟ್ಕೊಂಡು, ಈಗ ನಾನು ಜಪ ಮಾಡುವಾಗ 1000 ಜಪ ಮಾಡ್ಬೇಕಿರುತ್ತೆ, 520 530 ಏನೋ ಆಗಿರುತ್ತೆ ಅಷ್ಟೇ. ಆ ವೇಳೆಗೆ ಯಾರೋ ಬಾಗಿಲು ಒತ್ತುತ್ತಾರೆ, ಅದನ್ನ ನೆನಪಲ್ಲಿ ಇಟ್ಕೊಂಡು ಅಥವಾ ಅದನ್ನೊಂದು ಗುರುತು ಹಾಕಿ ಬಂದವರನ್ನ ಸ್ವಾಗತಿಸಿ ಸತ್ಕರಿಸಿ ಅವ್ರಿಗೆ ಏನೇನು ಕೊಡ್ಬೇಕೋ ಮಾಡ್ಬೇಕೋ, ಅವ್ರು ಬಂದ ಉದ್ದೇಶ ಏನು ತಿಳ್ಕೊಂಡು ಅವರನ್ನ ಬೀಳ್ಕೊಟ್ಟು ಅನಂತರ ಕಾರ್ಯವನ್ನ ಮುಂದುವರಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ಅದನ್ನ ಅಡಚಣೆ ಅಂತ ಅದು ಸ್ವೀಕರಿಸೋದಿಲ್ಲ. ಈ ಮಾತು ಹೇಳ್ತಿರೋದು ಇಂದ್ರದ್ಯುಮ್ನ ಬಂದಂಥವರನ್ನ ಅಡಚಣೆ, ನಾನು ಪೂಜೆ ಮಾಡ್ತಾ ಇದ್ದೇನೆ ಅನ್ನುವ ಭಾವನೆಯಲ್ಲಿ ಭಾವಿಸಿಕೊಂಡ ಕಾರಣ ಧರ್ಮಲುಪ್ತ ಆಯ್ತು, ಧರ್ಮಲೋಪ ಆಯ್ತು. ಒಟ್ಟಿನಲ್ಲಿ ಅವನೀಗ ಆನೆಯ ಸ್ವರೂಪವನ್ನ ತಳೆದ ಅಲ್ಲ, ಆನೆಯ ಸ್ವರೂಪವನ್ನ ತಳೆದ ಮೇಲೆ ಅಲ್ಲೂ ಕೂಡ ಅವನಿಗೇನು, ನೋಡು ನನಗೆ ಎಷ್ಟು ಜನ ಇದ್ದಾರೆ, ನನ್ನ ಹಿಂದೆ ಇಷ್ಟು ಜನ ಹೆಣ್ಣಾನೆಗಳು, ನನ್ನ ಮುಂದಕ್ಕೆ ಅಷ್ಟು ಜನ ಗಂಡಾನೆಗಳು, ನನಗೆ ಇಷ್ಟು ದೊಡ್ಡ ಸೇನೆ, ಇಷ್ಟೆಲ್ಲ ಈ ರೀತಿ ನನ್ನನ್ನ ಕಾಯುವವರು, ನನ್ನನ್ನ ಸಪೋರ್ಟ್ ಮಾಡೋರು ಇವರೆಲ್ಲ ಇದ್ದಾರೆ ಅನ್ನುವ ಹಮ್ಮು ಅವನೊಳಗೆ ಇತ್ತು. ಯಾವಾಗ ಬಿಸಿಲಿನ ತಾಪಕ್ಕೆ ಬೆಂದು ಕೊನೆಗೆ ನೀರಿಗೆ ಹೋಗಿ ಅಲ್ಲೂ ಕೂಡ ಮಾಡಿದ್ದೇನೋ ಅಪಚಾರನೇ, ಅಧರ್ಮನೇ. ನೀರನ್ನ ಕುಡಿದ ಮೇಲೆ ನೀರಿನ ಕೆಲಸ ಆಯ್ತು ತಾನೆ, ನೀರಿಗೆ ಏನು ಗೌರವ ಸಲ್ಲಿಸಬೇಕಾಗಿತ್ತೋ ಸಲ್ಲಿಸಿ ಬರಬೇಕು ಹಿಂದಕ್ಕೆ. ಅದು ಬಿಟ್ಟು ನೀರಾಟ ಆಡ್ತಾ, ನೀರನ್ನೆಲ್ಲ ಕೆಸರು ಮಾಡ್ತಾ, ಒಬ್ಬರ ಮೈ ಮೇಲೆ ಒಬ್ರು ನೀರ್ ಎರಚ್ಕೊಳ್ತಾ ಆಡಿದ್ದು ಅಲ್ಲೂ ಕೂಡ ಯಾವುದು ಕೆಲಸ ಮಾಡ್ತು? ದರ್ಪ, ಅಹಂಕಾರ, ಗರ್ವ, ಅಭಿಮಾನ. ಅದನ್ನ ಅವನೇ, ಯಾರು? ಗಜೇಂದ್ರನೇ ಕೊನೆಯಲ್ಲಿ ಅಂದ್ರೆ ಎಲ್ಲರೂ ಬಿಟ್ಟು ಹೊಟ್ಟೋಗ್ತಾರಲ್ಲ, ಎಳ್ತಾ ಈ ಪ್ರಪಂಚದ ಕಡೆಗೆ ನಕ್ರ ಎಳೆದು ನಮ್ಮನ್ನ ಎಳೆಯುತ್ತೆ.
ಯಾವುದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಕಾಮ ಕ್ರೋಧ ಲೋಭ ಮೋಹ ಮದ ಎಲ್ಲ ಎಳೆಯುತ್ತೆ, 10 ಕಡೆಯಿಂದ ಎಳೆಯುತ್ತೆ. ಹಾಗೆ ಹೀಗೆ ಎಳ್ಕೊ ಹಾಗೆ ಎಳ್ಕೊ ಹಾಗೆ ಎಳಸಲ್ ಪಟ್ಟು 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 ಕೊನೆಗೆ ಸೋತಾಗ ಅವನಿಗೆ ಗೊತ್ತಾಯ್ತು. ಆಗ ಅವನು ಹೇಳ್ತಾನೆ, ಜಿಜೀವಿಷೇ ನಾಹಂ ಇಹ ಅಮೂಯ. ಈ ಯಾವುದಿದು? ಈ ಅಂತರ್ಬಹಿಶ್ಚ ಆವೃತ ಇಭಯೋನ್ಯ. ಒಳಗೆ ಹೊರಗೆ, ಹೊರಗೇನೋ ಇಭಯೋನಿ ಆನೆಯೋನಿ, ಒಳಗೆ ಯಾವುದು? ಅವನು ಹೇಳ್ತಿದ್ದಾನೆ ನೋಡಿ, ಅಂತರ್ಬಹಿಶ್ಚ ಆವೃತ ಇಭಯೋನ್ಯ ನಾಹಂ ಜಿಜೀವಿಷೇ ಅಮೂಯ. ಹೊರಗಿನ ಇಭಯೋನಿ ಗೊತ್ತಾಯ್ತು, ಒಳಗಡೆ ಇಭಯೋನಿ ಯಾವುದು? ಆನೆ ಯಾವುದಕ್ಕೆ ಪ್ರಸಿದ್ಧಿ? ದರ್ಪಕ್ಕೆ, ಗರ್ವಕ್ಕೆ. ಆ ದರ್ಪ ಅಹಂಕಾರ ಅಭಿಮಾನಗಳು ಒಳಗಡೆ ನನ್ನನ್ನ ಬಾಧಿಸ್ತಾ ಇದೆ, ನನಗಿದು ಬೇಡ. ಆದ್ದರಿಂದ ಇಚ್ಛಾಮಿ ಕಾಲೇನ ನ ಯಸ್ಯ ವಿಪ್ಲವ ತಸ್ಯ ಆತ್ಮಲೋಕ ಆವರಣಸ್ಯ. ಅದು ಇಲ್ಲಿಗೆ ಸಂಬಂಧ ಪಡುತ್ತೆ ನೋಡಿ. ಆತ್ಮ ಎನ್ನುವ ಬೆಳಕು, ಆ ಆತ್ಮ ಎನ್ನುವ ಬೆಳಕಿಗೆ ಆವರಣಗಳು ಹಾಕೊಂಡಿದೆ. ಎಷ್ಟು ಆವರಣಗಳು ಹೇಳಿಕೊಂಡಿದ್ದೇವಲ್ವಾ? ದಪ್ಪ ದಪ್ಪವಾದ ಆವರಣಗಳು, ಒಂದೊಂದು ಒಂದೊಂದು ಜನ್ಮ ಜನ್ಮದ ಇದು ಸಂಸ್ಕಾರಗಳ ಆವರಣಗಳು, ಜನ್ಮ ಜನ್ಮದ ಸಂಸ್ಕಾರಗಳ ಜೊತೆಯಲ್ಲಿ ಕಾಮಕ್ರೋಧಾದಿಗಳ ಆವರಣಗಳು. ಆದ್ರಿಂದ ಇವೆಲ್ಲ ಏನು ಮಾಡ್ತಾ ಇದೆ? ಆತ್ಮಲೋಕ, ಆತ್ಮದ ಬೆಳಕಿಗೆ ಆವರಣವಾಗಿದೆ. ಈ ರೀತಿ ನಾನು ಇರೋದಕ್ಕೆ ಇಷ್ಟಪಡೋದಿಲ್ಲ, ಅದರಿಂದ ಬಿಡುಗಡೆಯನ್ನ ನಾನು ಬಯಸ್ತೇನೆ ಪರಮಾತ್ಮ. ಆದ್ರಿಂದೇ ತಸ್ಯ ಆತ್ಮಾಲೋಕಾವರಣಸ್ಯ ಮೋಕ್ಷ, ಆ ಮೋಕ್ಷವನ್ನ ನಾನು ಇಚ್ಛಾಮಿ, ಬಯಸ್ತೇನೆ ಅಂತ ಅವನು ಹೇಳಿದಾಗ, ಆದ್ರಿಂದಲೇ ಆಗ ಅವನೇನ್ ಮಾಡ್ದ? ಜಜಾಪ ಪರಮಂಜಾಪ್ಯಂ ಅನ್ಯಸ್ಮಿನ್ ಅಥವಾ ಪೂರ್ವ ಜನ್ಮನ್ಯನು ಶಿಕ್ಷಿತಂ. ಹಿಂದಿನ ಇದರಲ್ಲಿ ಅವನು ಪ್ರತಿದಿನ ಜಪಿಸಿ 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 ಅಭ್ಯಾಸ ಇತ್ತಲ್ಲ, ಅದನ್ನ ಜಪಿಸಿದ. ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾದ್ದೇನು? ಅಜ್ಞಾನ ಎಂಬ ಆವರಣ, ಆ ಅಜ್ಞಾನ ಎಂಬ ಆವರಣವೇ ಇಭಯೋನಿಯ ರೂಪದಲ್ಲಿ ಗಜೇಂದ್ರನ ಕಥೆಯಿಂದ ನಮಗೆ ಹೇಳ್ತಾ ಇರೋದು. ಆದ್ರಿಂದಲೇ ಅವನು ಹೇಳ್ತಾ ಇದ್ದಾನೆ, ಜಿಜೀವಿಷೆ. ಜಿಜೀವಿಷೆ ಅಂದ್ರೆ ಬದುಕದು, ಬದುಕಕ್ಕಿಷ್ಟ. ನ ಜಿಜೀವಿಷೆ ನ ಅಹಂ. ಈ ಯಾವುದರಿಂದ? ಅಮೂಯ. ಇದು ಯಾವುದದು? ಅಂತರ್ಬಹಿಶ್ಚ ಆವೃತ ಇಭಯೋನ್ಯ, ಸುತ್ತು ಕಟ್ಟಿಕೊಂಡು ಬಿಟ್ಟಿದೆ ಇದು. ಅದ್ಯಾವುದದು? ಅವಿದ್ಯೆ, ಅಹಂಕಾರ, ಗರ್ವ, ದರ್ಪ. ಇದು ನನಗೆ ಬೇಡ. ಆ ರೀತಿಯಾಗಿ ಆಗ್ಬೇಕು ಅಂದ್ರೆ ಏನಾಗ್ಬೇಕು? ಆತ್ಮಾಲೋಕ ಬರ್ಬೇಕು. ಅದನ್ನೇ ಇಲ್ಲಿ ಕೂಡ ಆ ಪರಮಾತ್ಮ ಜ್ಞಾನ ಬಂದಾಗ ಮಾತ್ರ ಅಜ್ಞಾನ ಎನ್ನುವುದು ದೂರ ಆಗೋದಕ್ಕೆ ಸಾಧ್ಯನೇ ಹೊರತು, ಇಲ್ಲದೆ ಇದ್ರೆ ಆಕಾಶವನ್ನ ಚಾಪೆ ತರಹ, ಬಟ್ಟೆ ತರಹ ಸುತ್ತಿದಂತೆ ಸುತ್ತಿದಾಗ ಪರಮಾತ್ಮ ಜ್ಞಾನ ಇಲ್ಲದೆ ಮುಕ್ತಿ ಇದೆ ಅಂತ ಹೇಳಿದಂತಾಗತ್ತೆ. ಎರಡು ಹಾಸ್ಯದ ಮಾತು, ಎರಡು ಅಸಂಭವದ ಮಾತು. ಆದ್ದರಿಂದ ಪರಮಾತ್ಮನ ಕೃಪೆ ಇದ್ದಾಗ ಮಾತ್ರ, ಪರಮಾತ್ಮನ ಅನುಗ್ರಹ ಇದ್ದಾಗ ಮಾತ್ರ, ಪರಮಾತ್ಮನ ಆನುಕೂಲ್ಯ ಇದ್ದಾಗ ಮಾತ್ರ ಒಬ್ಬನ ಸಾಧನೆ ಇದೆಯಲ್ಲ, ಆ ಸಾಧನೆಗೆ ಪುಷ್ಟಿ ದೊರಕುತ್ತೆ, ಸಾಧನೆಗೆ ಫಲ ದೊರಕುತ್ತೆ. ಆದ್ದರಿಂದ ನಾವು ಕೈ ಕಟ್ಕೊಂಡು ಕೂತ್ಕೊಂಡು ಪರಮಾತ್ಮ ನನ್ನ ತಲೆ ಮೇಲೆ ಕೈ ಇಡು ನನಗೆ ಮುಕ್ತಿ ಕೊಡುವಲ್ಲ. ನೀನು ಸಾಧನೆ ಮಾಡು, ಜಪ ಮಾಡು, ತಪ ಮಾಡು, ಯಮ ನಿಯಮ ಎಲ್ಲ ಅನುಷ್ಠಾನಗಳನ್ನ ಮಾಡು. ಆದರೆ ಪರಮಾತ್ಮ ನಿನ್ನ ಕೃಪೆ, ಪರಮಾತ್ಮ ನಿನ್ನ ಕೃಪೆ, ಪರಮಾತ್ಮ ನಿನ್ನ ಕೃಪೆ ಅದರ ಅವಲಂಬನ ಇದ್ದಾಗ ಸುಲಭವಾಗಿ ಅಜ್ಞಾನ ದೂರವಾಗಿ ಜ್ಞಾನ ಪ್ರಾಪ್ತಿಯಾಗತ್ತೆ ಅನ್ನುವುದನ್ನ ಈ ಮಂತ್ರದ ಮೂಲಕ ನಾವು ತಿಳ್ಕೊಳ್ಬಹುದು. ಯದಾ ಚರ್ಮವತ್ ಆಕಾಶಂ ವೇಷ್ಟಯಿಷ್ಯಂತಿ ಮಾನವಾಹ. ಮಾನವಾಹ ಮಾನವರು ಆಕಾಶಂ ಆಕಾಶವನ್ನು ಚರ್ಮವತ್ ಚರ್ಮದ ಹಾಗೆ. ಚರ್ಮ ಅಂದ್ರೆ ನಾವು ಮೊದಲು ಹೇಳ್ಕೊಂಡ್ವಲ್ಲ, ಕೂತ್ಕೊಳ್ಳೋ ಆಸನ, ಅವುಗಳನ್ನ ಸುತ್ತುವ ಹಾಗೆ ವೇಷ್ಟಯಿಷ್ಯಂತಿ. ವೇಷ್ಟಯಿಷ್ಯಂತಿ ಸುತ್ತೋದು, ರೋಲ್ ಮಾಡೋದು. ಹಾಗೆ ಮಾಡ್ತಾರೆ ಅಂತಾದ್ರೆ ತದಾ ಆಗ ದೇವಂ ಅವಿಜ್ಞಾಯ, ದೇವರನ್ನ ತಿಳ್ಕೊಳ್ಳದೆ ಇದ್ರೂ ಪರವಾಗಿಲ್ಲ, ಅವರು ದುಃಖಸ್ಯ ಅಂತಹ ಭವಿಷ್ಯತಿ, ದುಃಖದ ಕೊನೆಯನ್ನ ಕಾಣ್ತಾರೆ. ಅಂದ್ರೆ
ಎರಡು ಪಾಸಿಟಿವ್ ಆಗಿ ಹೇಳಿದ್ರು, ಎರಡರ ಇದರಲ್ಲಿ ಹಿನ್ನೆಲೆಯಲ್ಲಿ ಇರೋದೇನು ನೆಗೆಟಿವ್ ಅರ್ಥ. ಇದು ಅಸಂಭವ, ಅದು ಅಸಂಭವ, ಇದು ದುಸ್ಸಾಧ್ಯವಾದಂತ ಮಾತು. ಹಾಗಾಗಿ ಪರಮಾತ್ಮನನ್ನ ಕಾಣಬೇಕು ಅಂದ್ರೆ ನಮಗೇನು ಬೇಕು? ಮನುಷ್ಯತ್ವ, ಮುಮುಕ್ಷುತ್ವ, ಮಹಾಪುರುಷ ಸಂಶ್ರಯ ಇವೆಲ್ಲ ಇದ್ದಾಗಲೇ. ಆದ್ರಿಂದೇ ಈ ರೀತಿಯಾದ ಮುಂದೆ ಬರುವುದು ಇಭಯೋನೇನೋ. ನಾವು ಇಂದ್ರದ್ಯುಮ್ನ ಪಡೆದ್ನಲ್ಲ, ಭರತ ಪಡೆದ್ನಲ್ಲ, ಆ ರೀತಿ ಎಷ್ಟೆಷ್ಟು ಯೋನಿಗಳನ್ನ ನಾವು ದಾಟಬೇಕು. ಆದ್ರಿಂದ ಮಾನವರಾಗಿರುವಾಗಲೇ, ಆದ್ರಿಂದಲೇ ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ. ಈಗಿರೋವಾಗ್ಲೇ ಈ ಒಂದು ಶರೀರದೊಳಗೆ ಆ ಪರಾತ್ಪರ ವಸ್ತು ಎನ್ನುವ ಜ್ಞಾನವನ್ನ ಪಡ್ಕೊಂಡ್ರೆ ಅಜ್ಞಾನ ಎಂಬುದು ಪೂರ್ಣ ಅಳಿಸಿ ಹೋಗುತ್ತೆ. ಅದನ್ನೇ ನಾವು ನಿನ್ನೆ ನೋಡುವಾಗ ತದ್ಬುದ್ಧಯ ತದಾತ್ಮಾನಃ, ಅದರಿಂದಲೇ ಜ್ಞಾನಂ ಅಜ್ಞಾನೇನ ಆವೃತಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಮಾತು, ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಪ್ರಾಣಿಗಳು ಯಾತಕ್ಕೆ ಮೋಹಕ್ಕೆ ಒಳಗಾಗ್ತಾರೆ, ಯಾತಕ್ಕೆ ಅಜ್ಞಾನಕ್ಕೆ ಒಳಗಾಗುತ್ತಾರೆ? ಇಭಯೋನಿಯ ಆವರಣ, ಆ ದರ್ಪಾಹಂಕಾರಗಳ ಆವರಣ ಸುತ್ತಕೊಂಡಿದೆ. ಆದ್ರಿಂದ ಅದು ಹೋಗ್ಬೇಕಾದ್ರೆ ಜ್ಞಾನೇನತು ತದ್ ಅಜ್ಞಾನಂ, ಆ ಅಜ್ಞಾನ ಜ್ಞಾನದಿಂದ ನಾಶ ಆಗ್ಬೇಕು. ಹಾಗಾದಾಗ ಏನಾಗುತ್ತೆ? ತೇಷಾಂ ಆದಿತ್ಯವತ್ ಜ್ಞಾನಂ. ಸೂರ್ಯ ಉದಯಿಸಿದ ತಕ್ಷಣ ಇಡೀ ಇದರೊಳಗೆ ಹೇಗೆ ಬೆಳಕಾಗುತ್ತೆ, ಬರೀ ನಮ್ಮನೆ, ನಮ್ ರೂಮು, ಅಷ್ಟೇ ಅಲ್ಲ, ಇಡೀ ಆ ರೀತಿಯಲ್ಲಿ ಅವರ ಒಳಗಿನ ಜ್ಞಾನ ಇಡೀ ಪ್ರಪಂಚ ಇಲ್ಲಿದೆ ನೋಡಿ, ಇಡೀ ಪ್ರಪಂಚನ ಪರಮಾತ್ಮನಾಗಿ ಕಾಣಿಸುತ್ತೆ. ಇಡೀ ಪ್ರಪಂಚದಲ್ಲಿ ಸೂರ್ಯನ ಕಿರಣ, ಸೂರ್ಯನ ಕಿರಣ, ಸೂರ್ಯನ ಕಿರಣ, ಸೂರ್ಯನ ಕಿರಣ, ಹೇಗೆ ಹಾಗೆ ಎಲ್ಲೆಲ್ಲೂ ಆ ಪರಮಾತ್ಮ ಭಾವವನ್ನ ಅದು ಪ್ರಕಾಶಯತಿ, ತೋರಿಸುತ್ತೆ. ಆಗ ತದ್ಬುದ್ಧಯ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣಾಃ. ಹಾಗೆ ಜೀವನ ಮಾಡಿದ್ರೆ ಗಚ್ಚಂತಿ ಅಪುನರಾವೃತ್ತಿಂ, ಮತ್ತೆ ಅವರು ಹಿಂತಿರುಗಿ ಬರುವುದಿಲ್ಲ. ಆದ್ದರಿಂದ ಪರಮಾತ್ಮನ ಜ್ಞಾನ ಮುಂದೆ, ಪರಮಾತ್ಮನ ಕೃಪಾ ಜ್ಞಾನ ಸಿಕ್ಬಿಡ್ತು ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲವೂ ಪರಮಾತ್ಮನಾಗಿ ಕಾಣುತ್ತೆ, ಎಲ್ಲವನ್ನೂ ಪರಮಾತ್ಮನಾಗಿ ಕಾಣುವಂತ ಒಂದು ಸ್ಥಿತಿ ಒದಗುತ್ತೆ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಮುಂದಿನ ಮಂತ್ರ ತಪಃ ಪ್ರಭಾವಾತ್. ತಪಸ್ಸಿನ ಪ್ರಭಾವದಿಂದ. ನೋಡಿ, ತಪಃ ಪ್ರಭಾವಾತ್ ಅಂದಾಗ ಪುರುಷ ಪ್ರಯತ್ನ, ದೇವ ಪ್ರಸಾದಾಚ್ಚ, ದೇವತೆಯ ಅಥವಾ ದೇವರ ಅನುಗ್ರಹದಿಂದ. ಬ್ರಹ್ಮ ಶ್ವೇತಾಶ್ವತರಃ ಅಥ ವಿದ್ವಾನ್. ಶ್ವೇತಾಶ್ವತರ ಎಂಬ ಋಷಿ ತನ್ನ ತಪಸ್ಸಿನ ಪ್ರಭಾವದಿಂದ ಹಾಗೂ ಪರಮಾತ್ಮನ ಅನುಗ್ರಹದಿಂದ ಬ್ರಹ್ಮ ವಿದ್ವಾನ್, ಬ್ರಹ್ಮವನ್ನು ತಿಳಿದುಕೊಂಡ, ಬ್ರಹ್ಮ ಜ್ಞಾನವನ್ನು ಪಡೆದುಕೊಂಡ. ಈಗ ಹೇಳಿದ್ರಲ್ಲ ದೇವಂ ಅವಿಜ್ಞಾಯ, ಇಲ್ಲಿ ದೇವಂ ವಿಜ್ಞಾಯ, ದೇವ ಜ್ಞಾನವನ್ನ ಅವನು ಪಡ್ಕೊಂಡ. ಆಮೇಲೆ ಏನ್ ಮಾಡ್ದ? ಪಡ್ಕೊಂಡ ಮೇಲೆ ಯಾರುವೆ ಜ್ಞಾನವನ್ನ ಪಡೆದವರು 4 ಜನಕ್ಕೆ ಹೇಳಬೇಕು ಅಂತ ಆಸೆ ಆಗುತ್ತೆ. ಅಡಿಗೆ ಮಾಡಿದವರು ಅವರೇ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ವಿಧಿ ಇಲ್ಲ, ಒಬ್ಬಂಟಿ ಇದ್ದಾಗ ತಿಂತಾರ, ಅದರ ವಿಷಯ ಬೇರೆ. ಆದ್ರೆ ಒಬ್ಬರಿಗೆ ಕೊಟ್ಟು ತಿಂದಾಗ ಆಗುವ ಆನಂದ ಬೇರೆ, ಒಬ್ಬರಿಗೆ ಬಡಿಸು ತಿಂದಾಗ. ಹಾಗೆ ತಾನು ಅದರಲ್ಲಿ ವಿಶೇಷವಾಗಿ ಈ ಜ್ಞಾನ ಇದೆಯಲ್ಲ, ಶ್ರೀರಾಮಕೃಷ್ಣರನ್ನು ನಾವು ನೋಡ್ತೇವಲ್ಲ, ಮಾಳಿಗೆಯ ಮೇಲೆ ಹತ್ತಿ ಯಾವ್ಯಾವ ದಿಕ್ಕಲ್ಲಿದ್ದೀರಿ ಬನ್ರಪ್ಪ ಬನ್ನಿ, ಎಲ್ಲೆಲ್ಲಿದ್ದೀರಿ ಬನ್ನಿ ಅಂತ ಕೂಗಿ ತನ್ನ ಅರಿವನ್ನ, ತನ್ನ ಅನುಭವವನ್ನ ಎಲ್ಲರಿಗೆ ಹಂಚುವ ಆ ಪ್ರಯತ್ನ, ಅದನ್ನ ಇಲ್ಲಿ ಇವರು ಕೂಡ, ಯಾರು? ಶ್ವೇತಾಶ್ವತರ ಎಂಬ ಋಷಿ ತಾನು ತನ್ನ ತಪಸ್ಸಿನ ಪ್ರಭಾವದಿಂದ, ದೇವನ ಪ್ರಸಾದ ಅನುಗ್ರಹದಿಂದ ಬ್ರಹ್ಮ ವಿದ್ವಾನ್, ಬ್ರಹ್ಮವನ್ನ ತಿಳಿದುಕೊಂಡ ನಂತರ ಆಮೇಲೆ ಅತ್ಯಾಶ್ರಮಿಭ್ಯ. ಅತಿ ಅಂದ್ರೆ ಇಲ್ಲಿ ಆಶ್ರಮವನ್ನ ಮೀರಿದವರು ಅಂತ ಅರ್ಥ ಅಲ್ಲ, ಪೂಜ್ಯ ಅಂತ ಅರ್ಥ ಎಂಬುದಾಗಿ ನಿಘಂಟು ಹೇಳುತ್ತೆ. ಅವಾಗ ಏನಾಯ್ತು? ಆಶ್ರಮದಲ್ಲಿರುವ ಪೂಜ್ಯರಾದವರು, ಅಂದ್ರೆ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿ ಪೂಜ್ಯರಾಗಿ ಇರುವವರು ಅಂದ್ರೇನು? ಸನ್ಯಾಸ ಆಶ್ರಮಕ್ಕೆ ನಿಯತ್ತಾಗಿರುವವರು, ವಂಚನೆ ಮಾಡದೆ ಇರುವವರು, ಅಂತವರು ಪರಮಂ ಪವಿತ್ರಂ,
ಪರಮ ಪವಿತ್ರರಾಗಿರುವವರು. ಆ ಎಲ್ಲರಿಗೆ ಋಷಿ ಸಂಘ ಜುಷ್ಟಂ, ಋಷಿಯ ಸಮೂಹಕ್ಕೆ, ಆ ಋಷಿ ಸಮೂಹದಿಂದ ಸೇವಿಸಲ್ಪಡುವವರಾಗಿ ಅದನ್ನ ಪ್ರೋವಾಚ ಹೇಳಿದರು. ಶ್ವೇತಾಶ್ವತರ ತನ್ನ ಅನುಭವವನ್ನ ಈಗ ನಾವು ಈ 6 ಅಧ್ಯಾಯಗಳಲ್ಲಿ ಏನು ಕೇಳಿಕೊಂಡು ಬಂದ್ವಿ, ಇದೆಲ್ಲ ಶ್ವೇತಾಶ್ವತರ ತನ್ನ ಅನುಭವದಿಂದ ತಾನು ಕಂಡದ್ದು. ಅಂದ್ರೆ ಅರ್ಥ ಏನಾಯ್ತು? ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಹಾಗಂತೆ ಹೀಗಂತೆ ಕಥೆ ಅಲ್ಲ. ನನ್ನ ಅನುಭವ, ಶ್ರೀರಾಮಕೃಷ್ಣರು ಹೇಳಿದಂತೆ ಹೌದು, ನಾನು ದೇವರನ್ನ ನೋಡಿದ್ದೇನೆ, ಅದರಂತೆ ಶ್ವೇತಾಶ್ವತರ ತನ್ನ ಅನುಭವವನ್ನ ತಾನು ಕಂಡದ್ದನ್ನ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ತಪಃ ಪ್ರಭಾವಾತ್, ಯಾರು ಶ್ವೇತಾಶ್ವತರನು ತಪಸ್ಸಿನ ಪ್ರಭಾವದಿಂದ, ಹಾಗೆ ಚ ಮತ್ತು ದೇವ ಪ್ರಸಾದಾತ್, ದೇವನ ಅನುಗ್ರಹದಿಂದ, ಕೃಪೆಯಿಂದ, ಬ್ರಹ್ಮ ವಿದ್ವಾನ್, ಬ್ರಹ್ಮವನ್ನು ತಿಳಿದುಕೊಂಡ. ಅಥ ಆಮೇಲೆ ಅತ್ಯಾಶ್ರಮಿಭ್ಯ ಪೂಜ್ಯರಾದ ಸನ್ಯಾಸ ಆಶ್ರಮಿಗಳಿಗೆ ಏನನ್ನ ಕೊಟ್ಟ? ಋಷಿ ಸಂಘ ಜುಷ್ಟಂ. ಋಷಿ ಸಂಘದವರೆಲ್ಲ ಇಷ್ಟಪಡೋದು ಯಾವುದು? ಋಷಿ ಯಾಕಾಗಿದ್ದಾರೆ? ಬ್ರಹ್ಮ ಬೇಕು ಅಂತ ಆಗಿದ್ದಾರೆ. ಆದ್ರಿಂದ ಋಷಿಗಳ ಸಮೂಹ ಸೇವಿಸುವಂತ, ಋಷಿಗಳ ಸಮೂಹದವರು ಬಯಸುವಂತ, ಋಷಿಗಳ ಸಮೂಹದವರು ಸಂತೋಷ ಪಡುವಂತ ಪರಮಂ ಪವಿತ್ರಂ, ಪರಮ ಪವಿತ್ರವಾದ ಆ ಜ್ಞಾನವನ್ನು ಸಮ್ಯಕ್ ಚೆನ್ನಾಗಿ ಪ್ರೋವಾಚ ಹೇಳಿದನು. ಇದು ಈ ಮಂತ್ರದ ಅರ್ಥ. ತಪಃ ಪ್ರಭಾವಾತ್ ದೇವ ಪ್ರಸಾದಾಚ್ಚ ಬ್ರಹ್ಮ ಹ ಶ್ವೇತಾಶ್ವತರೋ ಅಥ ವಿದ್ವಾನ್ ಅತ್ಯಾಶ್ರಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಕ್ ಋಷಿ ಸಂಘ ಜುಷ್ಟಂ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. हरिः ॐ तत्सत्. श्रीरामकृष्णार्पणमस्तु.